ಥ್ಯಾಂಕ್ ಯು ಗಾಡ್ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಾ? ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ನಮ್ಮ ಸಂತೋಷವು ನಮಗೆ ಬಹಳಷ್ಟು ಅದ್ಭುತವನ್ನು ತೋರಿಸುತ್ತದೆ. ಹಲ್ಲೆಲೂಯಾ. ಸಂತೋಷ ಇರುವಂಥ ವ್ಯಕ್ತಿಗಳು, ಸಂತೋಷದಲ್ಲಿ ಇರುವಂಥ ಆತ್ಮಗಳು, ಅದು ದೇವರಿಗೆ ಬಹಳ ಇಷ್ಟ. ನಾವು ಸಂತೋಷದಿಂದ ನಾವು ಯಾವಾಗ ಇರ್ತೀವೋ ಸೈತಾನನು ನಮ್ಮನ್ನು ಮುಜುಗರ ಪಡ್ತಾನೆ, ನಮ್ಮನ್ನು ಹೊಟ್ಟೆ ಕಿಚ್ಚನ್ನು ಪಡ್ತಾ ಇರ್ತಾನೆ. ನಮ್ಮನ್ನು ನೋಡಿ ಅವನಿಗೆ ಇಷ್ಟ ಆಗಲ್ಲ. ನಾವು ಯಾವಾಗ ಗುಡ್ ನ್ಯೂಸ್ ಬರ್ತದೋ ಆವಾಗ ನಾವು ಭಾಳ ಆನಂದ ಪಡ್ತಾ ಇರ್ತೀವಿ. ಹಾಗೆ ಸೈತಾನನಿಗೆ ಇದು ಭಾಳ ಇಷ್ಟವಾಗಲಾರ್ದಂಥ ವರ್ಡ್ ಇದೆ. ನಮ್ಮ ಸಂತೋಷ ಅವನಿಗೆ ಬಹಳಷ್ಟು ನೋವು ತರ್ತದೆ. ನೋಡಿ, ನಾವು ಎಷ್ಟು ನಗ್ತೀವೋ ಮತ್ತು ಎಷ್ಟು ಒಳ್ಳೆ ಕೆಲಸಗಳಾದಾಗೆಲ್ಲ ನಗ್ತೀವಿ. ಅದಕ್ಕೆ ಪ್ರಪಂಚದಲ್ಲಿ 70% ಜನ ದುಃಖದಲ್ಲಿ ಜೀವಿಸ್ತಾ ಇದ್ದಾರೆ. ಕೆಲವರು ದುಡ್ಡಿಲ್ಲ ಅಂತ ಜೀವಿಸ್ತಾ ಇದ್ದಾರೆ, ಕೆಲವು ಮದುವೆ ಇಲ್ಲ ಅಂತ ಜೀವಿಸ್ತಾ ಇದ್ದಾರೆ, ಕೆಲವು ಜನ ರೋಗ ಬಂದಿದೆ ಅಂತ ನೋವಲ್ಲಿ ದುಃಖದಲ್ಲಿ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವು ಜನ ಅವರಿಗೆ ನಮಗೆ ಸಮಾಧಾನ ಇಲ್ಲ ಅಂತ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವು ಜನ ಅಲ್ಲಲ್ಲೇ ಶಾಂತಿ ಸುಖಕ್ಕಾಗಿ ಹುಡುಕ್ತಾ ಇದ್ದಾರೆ, ಆದರೆ ಶಾಂತಿ ಸುಖ ಅವರಿಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ಸೈತಾನನು ಆ ಪ್ರೀತಿಯನ್ನು ಭಂಗ ಮಾಡಿದ್ದಾನೆ, ಆ ಸಂತೋಷ ಎಂಬ ಭಂಗ ಮಾಡಿದ್ದಾನೆ, ಅವರಿಗೆ ಅಳಿಸ್ಬಿಟ್ಟಿದ್ದಾನೆ ಶಾಶ್ವತವಾಗಿ. ನಾನು ಹೇಳ್ತಾ ಇದ್ದೇನೆ, ರಿಟರ್ನ್ಡು. ಸಪೋಸ್ ನಿಮ್ಮಲ್ಲೂ ಆ ಸಂತೋಷ ಮುಚ್ಚೋಗಿರ್ಬೋದು, ಆ ಶಾಂತಿ ಮುಚ್ಚೋಗಿರ್ಬೋದು, ಆ ಸಂತೃಪ್ತಿ ನಿಮ್ಮ ಲೈಫಿನಲ್ಲಿ ಏನು ಕೊಟ್ಟರು ತೃಪ್ತರಿಲ್ಲ, ನೀವು ಇಲ್ಲದಿರ್ಬೋದು. ಆದರೆ ಇವತ್ತು ಈ ವಾಕ್ಯ ಕೇಳಿದ ಮೇಲೆ ನಿಮಗೆ ತೃಪ್ತಿ ಆಗ್ತದೆ ಯೇಸು ನಾಮದಿಂದ. ಹಲ್ಲೆಲೂಯಾ. ಪ್ರಿಯ ದೇವಜನರಿಗೆ, ಇವತ್ತು ಎಷ್ಟು ಜನ ನೀವು ನೋಡ್ತಾ ಇದ್ದೀರಾ, ಲೈವ್ ಒಳಗಡೆ ಕನೆಕ್ಟ್ ಆಗಿದ್ದೀರೋ, ನೀವು ನೋಡಿ ಅಷ್ಟೇ ಬಿಡಲಾರ್ದೆ ನೀವು ವೀಡಿಯೋಗಳನ್ನ ಶೇರ್ ಮಾಡಿರಿ. ಅದ್ಭುತವಾದಂಥ ಜನಗಳನ್ನು ನೋಡಿ ಅತಿಯಾಗಿ ದೇವರ ಕೃಪೆಯಲ್ಲಿ, ಗ್ರೇಸಲ್ಲಿ ನಡೆಯಲಿ ಈ ವಿಷಯದಲ್ಲಿ. ಇವತ್ತು ನಾನು ತಿಳಿಸ್ತಾ ಇದ್ದೀನಿ, ಯಾವಾಗ ಆತ್ಮಿಕ ಜನರಿಗೆ ದೇವರ ವಾಕ್ಯ ಕೇಳಿದ್ರೆ ಭಾಳ ಸಂತೋಷರಾಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಆತ್ಮಿಕ ಜನ ಅಂದರೆ ಯಾರು? ಸ್ಪಿರಿಚುವಲಿ ದೇವರ ಜೊತೆ ಸಂಬಂಧ ಕಟ್ಟಿನಂಥ ಜನ, ದೇವರ ಜೊತೆ ಒಡಂಬಡಿಕೆ ಮಾಡ್ಕೊಂಡಂಥ ಜನ. ಸಪೋಸ್ ನೀವು ದೇವರ ಜೊತೆ ನಿಬಂಧನೆ ಮಾಡಿದರೆ, ದೇವರ ಜೊತೆ ನಿಮ್ಮ ಸಂಬಂಧ ಇದ್ದರೆ, ಅಂದರೆ ದೇವರ ಜೊತೆ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದರೆ, ನಾನು ಹೇಳ್ತಾ ಇದ್ದೀನಿ, ನಿಮಗೆ ಏನು ಕೊಟ್ಟರು ತೃಪ್ತರಾಗಲ್ಲ, ನಿಮ್ಮನ್ನು ಎಲ್ಲದಕ್ಕಿಂತಲೂ ಮಿಗಿಲಾದ ವಾಕ್ಯಗಳು ಕೊಟ್ಟರೆ ತೃಪ್ತರಾಗ್ತಾರೆ ಅಂತ ಜನ. ಹಲ್ಲೆಲೂಯಾ. ನಾನು ತಿಳಿಸ್ತಾ ಇದ್ದೇನೆ, ಇವತ್ತು ದೇವರ ವಾಕ್ಯ ನಮ್ಮನ್ನು ಏನನ್ನ ಆತ್ಮಿಕ ಕಣ್ಣುಗಳನ್ನು ನಮ್ಮನ್ನು ತೆಗಿತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿಗೆ ಆ ದೇವರ ಭಯದಲ್ಲಿ ನಡೆಯುವ ವ್ಯಕ್ತಿ, ದೇವರ ವಚನಗಳಲ್ಲಿ ನಡೆಯುವ ವ್ಯಕ್ತಿಗೆ ಅವನಲ್ಲಿ ಎಲ್ಲವನ್ನೂ ಇರ್ತದೆ. ಆದರೆ ಎಲ್ಲವನ್ನು ಕೊಟ್ಟರು ಅವನು ಅಷ್ಟಕ್ಕಷ್ಟೇ ಸಂತೋಷ ಪಡ್ತಾನೆ. ಆದರೆ ಅವನಲ್ಲಿ ಏನನ್ನ ಬೇಕಾಗಿದೆಯೋ ಅವನಲ್ಲಿ ಅವನ ಆತ್ಮನಿಗೆ ಮಾತ್ರ ಗೈಡ್ ಗೊತ್ತಾಗ್ತದೆ. ಈಗ ನಾನು ತಿಳಿಸ್ತಾ ಇದ್ದೀನಿ, ದೇವರು ಕೆಲವು ಸಮಯದಲ್ಲಿ ಸೈತಾನ ನಿಮಗೆ ರೋಗ ಹಾಕಿರ್ಬೋದು, ನೀವು ಚರ್ಚಿಗೆ ಹೋಗಬಾರ್ದಂತ. ಕೆಲವು ಟೈಮಲ್ಲಿ ನೀವು ಚರ್ಚಿಗೆ ಬರೋದ್ರಿಂದ ಗಲಾಟೆಗಳಾಗ್ತಾ ಇರ್ಬೋದು. ಕೆಲವು ಟೈಮ್ ಫೈನಾನ್ಸಲ್ಲಿ ಪ್ರಾಬ್ಲಮ್ ಆಗ್ಬೋದು ನೀವು ಇಲ್ಲಿ ತನಕ ಬರೋದ್ರಲ್ಲಿ. ಕೆಲವು ಟೈಮಿನಲ್ಲಿ ನಿಮ್ಮ ಮೂಡ್ ಅಪ್ಸೆಟ್ ಆಗ್ತಾ ಇರ್ಬೋದು ಸಭೆಗೆ ಬರೋದ್ರಿಲ್ಲ. ನೀವು ಕೆಲವು ಟೈಮು ನಿಮಗೆ ಸೈತಾನ ಏನು ಮಾಡ್ತಾನೆ, ನಿಮ್ಮನ್ನು ಬಿಗಿ ಹಾಗೆ ಹಿಡಿದು ನಿಲ್ತಾನೆ. ಯಾಕೆ ಗೊತ್ತಾ? ನೀನು ಕರೆಕ್ಟ್ ಮೂಮೆಂಟ್ ದೇವ್ರ ಜೊತೆ ಇರಬಾರ್ದು. ನೀನು ರೈಟ್ ಎಲ್ಲ ಸಮಯದಲ್ಲಿ ಆಮೇಲೆ ಹೇಳಬಾರ್ದು. ನಿಮ್ಮ ಕಿವಿಗಳನ್ನು ಮಂದ ಮಾಡಿಬಿಡ್ತಾನೆ, ನಿಮ್ಮ ಶಬ್ದಗಳನ್ನು ಅವನು ಮೂಖನಾಗಿ ಮಾಡಿಬಿಡ್ತಾನೆ. ಯಾಕೆಂದರೆ ನಿಮ್ಮ ಶಬ್ದ ಇದೆ, ನಿಮಗೆ ನಾಲ್ಗೆ ಇದೆ, ಆದರೆ ನೀವು ಸ್ತುತಿ ಸ್ತೋತ್ರ ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ? ನಿಮ್ಮ ಮನಸ್ಸು ಒಳಗಡೆ ಆ ಸಂತೋಷವಿರಲ್ಲ, ಆ ಸಂತೃಪ್ತಿ. ನಾನು ಹೇಳ್ತಾ ಇದ್ದೀನಿ, ಯಾವಾಗ ನಿಮ್ಮ ಮೈಂಡು ದೇವರ ವಿಷಯದಲ್ಲಿ ಜ್ಞಾನಿಸ್ತದೋ, ಯಾವಾಗ ನಿಮ್ಮ ಬುದ್ಧಿ ದೇವರ ವಿಷಯದಲ್ಲಿ ಬ್ಲೆಸ್ಸನ್ನು ಆಗ್ತದೆ ಗೊತ್ತಾ? ಯಾವಾಗ ದೇವರ ವಾಕ್ಯಗಳನ್ನು ನೀನು ಎಷ್ಟು ಕೇಳುತ್ತೆಯೋ, ಎಷ್ಟು ಸಮಯ ದೇವರಿಗೆ ಕೊಡ್ತೀಯೋ, ಅಷ್ಟು ಸಮಯ ನಾನು ಹೇಳ್ತಾ ಇದ್ದೀನಿ, ನೀನು ಅದಕ್ಕೆ ಒಂದು ಸೇವನ್ನ ಮಾಡ್ತಾ ಇದೆಯಾ, ಬೆನಿಫಿಟ್. ನಿನ್ನಲ್ಲಿ ಒಂದು ಅಕೌಂಟಿನಲ್ಲಿ ₹1,00,000 ಇತ್ತು ಅಂದರೆ ಒಂದು ಕಠಿಣ ಟೈಮಲ್ಲಿ ಅದು ₹1,00,000 ಒಂದು ಹೆಲ್ಪ್ ಆಗ್ತದೆ. ಹಾಗೆ ನಿನ್ನ ಒಂದು ಪ್ರಾರ್ಥನೆಗಳು, ನಿನ್ನ ಒಂದು ಒಳ್ಳೆತನಗಳು, ನಿನ್ನಲ್ಲಿ ಇರುವಂಥ ಒಂದು ಒಳ್ಳೆಯ ಸಮಯಗಳು ದೇವರಿಗಾಗಿ, ಈಗ ಸರಿಯಾದ ಸಮಯದಲ್ಲಿ ದೇವರಿಗೆ ನೀನು ಏನಾದರೂ ಟೈಮ್ ಕೊಟ್ಟಿದ್ರೆ, ನಿನ್ನ ಕಠಿಣ ಟೈಮಿನಲ್ಲೂ ಆ ಸರಿಯಾದ ಸಮಯವೇ ಅದನ್ನು ಓಡಿಸಿಬಿಡುತ್ತದೆ ಕಠಿಣ ಟೈಮ್ಗಳಿಗೆ. ಪ್ರಿಯ ದೇವಜನರೇ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಆತ್ಮಿಕ ಜನ ಪ್ರಪಂಚದಲ್ಲಿ ಎಲ್ಲವಿದ್ರೂ ಅವ್ರು ಸಂತೋಷ ಪಡ್ತಾ ಇರ್ತಾರೆ. ಮಕ್ಕಳು ಚೆನ್ನಾಗಿ, ಮಕ್ಕಳ ಮನೆ ಚೆನ್ನಾಗಾಗಲಿ, ಮಕ್ಕಳ ಮದುವೆ ಆಗಲಿ, ಮಕ್ಕಳಿಗೆ ಮದುವೆ ಆಗಲಿ, ಅದೇ ಪ್ರಕಾರವಾಗಲಿ, ಆ ಮಕ್ಕಳಿಗೆ ಜಾಬ್ ಆಗಲಿ, ಮಕ್ಕಳ ಎಜುಕೇಷನ್ ಹೈ ಆದರೆ ತಾಯಿ ತಂದೆ ಭಾಳ ಇಷ್ಟ, ಮಕ್ಕಳ ಎಕ್ಸಾಮಲ್ಲಿ ಪಾಸ್ ಆದರೆ ಭಾಳ ಇಷ್ಟ ತಂದೆ ತಾಯಿಗೆ. ಮತ್ತು ಎಲ್ಲ ದಿನ ನಾವು ಹೇಗೆ ಅಭಿವೃದ್ಧಿಗಳಾಗ್ತಾ ಇರ್ತೀವೋ, ಆ ಡೆವಲಪ್ ಆಗ್ತದೆ, ನಮ್ಮ ಕುಟುಂಬ ಭಾಳ ಸಂತೋಷ ಪಡ್ತಾ ಇರ್ತದೆ. ಆದರೆ ಆತ್ಮಿಕ ಜನ ಇದು ನೋಡೂ ಸಂತೋಷ ಪಡ್ತಾರೆ, ಇದಕ್ಕಿಂತಲೂ ಇನ್ನೊಂದು ರೀತಿ ರೇಂಜಿನಲ್ಲಿ ಸಂತೋಷ ಪಡ್ತಾರೆ. ಆ ವಾಕ್ಯ ನಾನು ನಿಮ್ಮನ್ನು ತಿಳಿಸ್ತಾ ಇದ್ದೇನೆ. ಆದಿಕಾಂಡದಲ್ಲಿ ನೋಡೋದಾದರೆ, ಆದಿಕಾಂಡ 18ನೇ ಅಧ್ಯಾಯ ಅದರಿಂದ 1ರಿಂದ ಕೆಲವು ವಚನಗಳನ್ನು ನಾವು ಗಮನಿಸೋಣ. ಆನ್ಲೈನ್ ಎಷ್ಟು ಜನ ನೀವು ನೋಡ್ತಾ ಇದ್ದೀರೋ ನಿಮ್ಮನ್ನು ಎಲ್ಲರನ್ನ ಒಂದು ಪವಿತ್ರಾತ್ಮ ತಿಳಿಸಲಿ. ಬೇಗವಾಗಿ ನಾವು ಓದ್ರಿ. ಅಬ್ರಾಮನು ಮಧ್ಯಾಹ್ನದಲ್ಲಿ
ಮಮ್ರೆತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ಅಬ್ರಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪಯಣ ಬೆಳೆಸಬಹುದು ಅನ್ನಲು ಅವರು, ನೀನು ಹೇಳಿದಂತೆ ಮಾಡಬಹುದು ಅಂದರು. ಸಾಕಷ್ಟೇ. ಹಲ್ಲೆಲೂಯಾ. ಇಲ್ಲಿ ನಾವು ಅಬ್ರಹಾಮನಿಗೆ ನೋಡ್ತೀವಿ. ಈ ಅಬ್ರಹಾಮನಿಗೆ ನಾವು ನೋಡಿದಾಗ ನನಗೊತ್ತು, ಈ ಭಾಳ ಆಳವಾದಂಥ ಶಬ್ದ ನಾನು ತಿಳಿಸ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡ್ತಾ ಇರಿ. ಹೀಗೆ ಈ ಮೆಸೇಜ್ನ ನಿಮಗೂ ಆತ್ಮಿಕ ಲಾಭಕ್ಕಾಗಿ ಮಾರ್ಪಡ್ತಾ ಇರಲಿ. ಆಮೇಲೆ ಭಾಳ ಸಲ ನೀವು ಕೇಳಿರ್ಬೋದು, ಭಾಳ ಸಲ ಓದಿರ್ಬೋದು ನೀವು. ಆದರೆ ಇವತ್ತಿನ ಸಮಯ ಒಂದು ಡಿಫ್ರೆಂಟಾಗಿ ನಾನು ಮೆಸೇಜ್ ನಿಮ್ಮನ್ನು ತಿಳಿಸ್ತಾ ಇರ್ತೀನಿ. ಈ ವಿಷಯದಲ್ಲಿ ಅನೇಕ ರಹಸ್ಯವಾದಂಥ ವರ್ಡ್ಗಳನ್ನ ನಿಮ್ಮನ್ನು ಹುಡುಕು ಕೊಡ್ತಾ ಇರ್ತೀನಿ. ಕೇಳಿ ಪ್ರಿಯ ದೇವ ಜನರೇ, ಇದ್ರ ಒಳಗಡೆಯಿಂದ ಅಬ್ರಹಾಮ ಮಧ್ಯಾಹ್ನ ಟೈಮ್ ಆಗಿತ್ತು, ಭಾಳ ಬಿಸಿಲಿದೆ ಅಂತ ಅವನು ಗುಡಾರದಲ್ಲಿ, ಅಂದರೆ ಅವನು ಝೋಪಡಿ ಪಟ್ಟಿನಲ್ಲಿರುವಂಥದ್ದು, ಅದರ ಗುಡಾರದ ಒಳಗಡೆ ಕೂಡ್ತಾ ಇದ್ದಿದ್ದನು. ಅವಾಗ ಮಧ್ಯಾಹ್ನ ಟೈಮ್ ಆಗಿತ್ತು. ಅಬ್ರಹಾಮನಿಗೆ ಸಡನ್ ಅಂತ ದೇವರವನಿಗೆ ದರ್ಶನ ಕೊಟ್ಟನು. ಮೊಟ್ಟ ಮೊದಲನೇದಾಗಿ ಅಬ್ರಹಾಮನಿಗೆ ಹೇಗೆ ದರ್ಶನ ಕೊಟ್ಟನು ಅಂದರೆ, ಸಡನ್ ಅಂತ ಅವನ ದೂತರ ಹೊರಗೆ ಬಂದಿದ್ದಾರೆ, ಆತನ ದೂತರ ಹೊರಗಡೆ ಬಂದಿದ್ದಾರೆ ಅಂತ ಒಂದು ದರ್ಶನವಾಯಿತಂತೆ. ಆ ದರ್ಶನ ಆದ ಗಳಿಗೆ ಅವನು ಒಳಗಡೆ ಅವನು ಹುಡುಕೆ ಪ್ರಾರಂಭ ಮಾಡಿದಾಗ ಎದುರುಗಡೆ ಮೂಗರ ಪುರುಷರು ಕಾಣಿಸ್ತಾ ಇದ್ದಾರೆ. ಎದುರುಗಡೆ ಅವ್ರ ಮನೆ ಎದುರಿಂದ ಮೂಗರು ಗಣ್ಯ ಪುರುಷರನ್ನು ಕಾಣಿಸ್ತಾ ಇದ್ದಾರೆ. ಸುಂದರವಾದ ಉಡುಪುಗಳನ್ನು ಹಾಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಭೂಮಿ ಮೇಲೆ ಬಂದಿದ್ದಾರೆ. ಅವರು ಯಾರು? ದೇವದೂತರು. ಅವರು ಪರಿಪೂರ್ಣತೆ ಮನುಷ್ಯರ ಪ್ರಕಾರವಾಗಿದ್ದರು. ಅವ್ರಿಗೆ ನೋಡೋಕ್ಕೆ ಒಂದು ರೆಕ್ಕೆಗಳಾಗಿರಲಿಲ್ಲ, ಅವರಿಗೆ ಯಾವ ರೀತಿಯಿಂದ ಮತ್ತೆ ಎಕ್ಸ್ಟ್ರಾ ಪ್ಲೇನ್ ಇರಲಿಲ್ಲ. ಅವರು ಸೇಮು ಮನುಷ್ಯನ ರೂಪವನ್ನು ಧರಿಸ್ಕೊಂಡು ಭೂಮಿಗೆ ಬಂದಿದ್ರು. ಅವಾಗ ಆ ಟೈಮಿನಲ್ಲಿ ಬಂದಾಗ ಅಬ್ರಹಾಮನಿಗೆ ಗೊತ್ತಾಯಿತು, ಅಯ್ಯೋ ನನಗೆ ದರ್ಶನ ಆಗಿದೆ, ಈಗೆಲ್ಲ ಯೆಹೋವನನ್ನು ತಿಳಿಸಿದ್ದನಲ್ಲ, ಈ ಕಣ್ಣೆದುರುಗಡೆ ಬಂದಿದ್ದ ದರ್ಶನ ನನ್ನ ರೂಪ ನಾನು ನೋಡ್ತಾ ಇದ್ದೀನಿ. ಅವರಿಗೆ ಬಿಡಲಿಲ್ಲ. ಅಬ್ರಹಾಮರ ಹತ್ರ ಓಡ್ತಾ ಹೋಗಿ ಅಬ್ರಹಾಮರವ್ರಿಗೆ ಹೇಳ್ತಾನೆ, ನೀವು ತುಂಬ ಸುಂದರವಾದಂಥ ಸಮಯದಲ್ಲಿ ದೇವ ಪುರುಷರು, ನೀವೇನು ಮಾಡ್ರಿ, ಸ್ವಲ್ಪ ಇಂಥ ಬಿಸಿಲು ಜಾಸ್ತಿ ಇದೆ, ಆ ಬಿಸಿಲು ಒಳಗಡೆ ನೀವು ಹೋಗೋದಕ್ಕಿಂತ ನೀವು ಸ್ವಲ್ಪ ನಮ್ಮ ಮನೆಗೆ ನೀರು ಕುಡ್ಕೊಂಡು ಹೋಗಡ್ರಿ, ಬನ್ನಿ ಅಂತ ಸ್ವಲ್ಪವಾಗಿ ಹಂಗೆ ಆಡ್ತಾ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ, ಮತ್ತೆ ಇನ್ನು ಸ್ವಲ್ಪ ಬರ್ತಾ ಅಬ್ರಹಾಮನವ್ರಿಗೆ ಏನು ಮಾಡ್ತಾ ಇದ್ದಾನೆ, ಅವ್ರ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾನೆ. ದೇವ ದರ್ಶನ ಉಳ್ಳಂಥ, ದೇವ ಆತ್ಮ ಉಳ್ಳಂಥ ವ್ಯಕ್ತಿಗಳಿಗೆ ಅಬ್ರಹಾಮನು ಅವರಿಗೆ ಕರ್ಕೊಂಡು ಬಂದಾಗ, ಅವಾಗ ಸರಿ ಕರಿಯಕ್ಕೆ ಬಂದಿದೆಯಾ ಬಹಳ ಟೈಮಿನಿಂದ, ನಡಿ ನೀನು. ಅಬ್ರಹಾಮನಲ್ಲಿ ಆ ದೇವ ಮನುಷ್ಯರು ಅವ್ರು ಬಂದಿದ್ದ ಉದ್ದೇಶ ಬೇರೆ ಇತ್ತು. ಅಬ್ರಹಾಮನ ಮನೆಯಿಂದಲೇ, ಅಬ್ರಹಾಮನ ಊರಿನಿಂದಲೇ ಅವರು ಎಲ್ಲಿಗೆ ಹೋಗ್ತಾ ಇದ್ರು? ಸೋದೋಮ್ ಗೋಮರ ಪಟ್ಟಣಕ್ಕೆ ಹೋಗ್ತಾ ಇದ್ದಿದ್ರು. ಅವ್ರ ಬಾಗಲಿಂದ ಹೊರಗೆ ಹೋಗ್ತಾ ಇದ್ದರು. ಅಲ್ಲಿಂದ ಅಬ್ರಹಾಮನಿಗೆ ಸಡನ್ ಅಂತ ಫ್ಲ್ಯಾಶ್ ಆಯಿತು, ಇವರು ದೇವರ ಮನುಷ್ಯರು, ಇವ್ರಿಗೆ ಬಿಡಬಾರ್ದು, ಇವರಿಗೆ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ಇವ್ರ ಒಳಗಡೆ ದೇವರ ಶಕ್ತಿ ಇದೆ, ಇವರಿಗೆ ನಮ್ಮ ಮನೆಗೆ ಊಟ ಮಾಡಿಸ್ಬೇಕು. ಅಬ್ರಹಾಮನ್ ಹೇಳಿದನು, ಮನಸ್ಸು ಒಳಗಡೆ ಡಿಸೈಡ್ ಮಾಡ್ಕೊಂಡು ಅವ್ರ ಹತ್ರ ಹೋದಾಗ, ಇವರಿಗೆ ನಾನು ಸುಮ್ಮನೆ ಬಿಡಬಾರ್ದು, ಇವ್ರ ಆಶೀರ್ವಾದ ನಮ್ಮ ಮನೆಗೆ ಕಳಿಸ್ಕೊಟ್ಟು ತರಬೇಕು. ಅವ್ರು ಹೇಳಿದನು. ಅಬ್ರಹಾಮನಿಗೆ ಒಳಗಡೆ ಒಂದು ಗೊತ್ತಾಯಿತು, ಅಬ್ರಹಾಮನಿಗೆ ಒಂದು ಸೀಕ್ರೆಟ್ ಗೊತ್ತಾಯಿತು, ಇವ್ರು ಬಂದಿದ್ದು ನಾರ್ಮಲ್ ಅಲ್ಲ, ಇವ್ರ ಒಳಗಡೆ ದೇವರ ಶಕ್ತಿ ಭಾಳ ಅಡಗಿದೆ, ಇವರಿಗೆ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಮನಸ್ಸು ಒಳಗಡೆ ಮಾಡಿ ಅವರಿಗೆ ಹೋಗಿ ಅಬ್ರಹಾಮನ ಅಂದಸ ಕೇಳಿಲ್ಲ, ಯಾವುದು ಅಹಂಕಾರದಿಂದ ಕೇಳಿಲ್ಲ. ಅಬ್ರಹಾಮನ್ ಹೆಂಗೆ ಕೇಳಿದನು, ಪ್ಲೀಸ್ ರಿಕ್ವೆಸ್ಟ್ ಮಾಡಿದನು. ಅವ್ರಿಗೆ ಹೇಳ್ತಾ ಇದ್ದನು, ಸ್ವಲ್ಪ ಇಷ್ಟು ಬಿಸಿಲಲ್ಲಿ ಎಷ್ಟು ಹೋಗ್ತಾ ಇದ್ದೀರಾ, ಸ್ವಲ್ಪ ಕೂತ್ಕೊಂಡು ನನ್ನ ಮನೆಗೆ ಹೋಗಟ್ರಿ ಬನ್ನಿ, ಮತ್ತೆ ನೀರು ಕುಡಿದು ಹೋಗಟ್ರಿ ಬನ್ನಿ ಅಂತ ಅಂದಾಗ ಅವರು ಎಸ್ ಅಂದರು. ಊಟ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ಅವ್ರು ಹ್ಞೂ ಅಂದರು. ಆ ಗಳಿಗೆ ಅಬ್ರಹಾಮ ಸ್ವಲ್ಪ ಹೌದಲ್ಲ, ನಾವು ಬಂದಿದ್ದ ಕೆಲಸ ಚೇಂಜ್ ಇದೆ ಅಂತ ನೋಡಿ. ಅಲ್ಲಿ ಏನಾಗ್ತಾ ಇದೆ ಅಂದರೆ, ಅವ್ರು ಡೈರೆಕ್ಟು ಸೋದಮ್ ಗೋಮರ ಪಟ್ಟಣಕ್ಕೆ ಹೋಗ್ತಾ ಇಲ್ಲ, ಎಲ್ಲಿ ಅಬ್ರಹಾಮನ ಎದುರುಗಡೆಯಿಂದೇ ಹೋಗ್ತಾ ಇದ್ದಾರೆ. ತಿಳ್ಕೊಡ್ರಿ, ಅವ್ರ ದೇವದೂತರ ಏಂಜಲ್ಸ್ಗಳು ಪಕ್ಕನೆ ಹೋಗಿ ಆ ಸೋದೋಮ್ ಗೋಮರ ಪಟ್ಟಣದ ಸಾಕ್ಷಿ ಆಗಬೇಕಾಗಿತ್ತು. ಅವರು ಆಗಲಿಲ್ಲ. ಅಬ್ರಹಾಮನಿಗೆ ಭೇಟಿ ಮಾಡಿ ಹೋಗಬೇಕಾಗಿತ್ತು, ಅಬ್ರಹಾಮನಿಗೆ ಮಾತನಾಡಿ ಹೋಗಬೇಕಾಗಿತ್ತು. ನೀತಿವಂತನ ಒಬ್ಬನೇ ಇದ್ದನು. ವೇಟಿಂಗ್ ಆಶೀರ್ವಾದ ನಾನು ಹೇಳ್ತಾ ಇದ್ದೀನಿ, ಯಾರು ಭಯ ಭಕ್ತಿಯಲ್ಲಿರ್ತಾರೋ ಪವಿತ್ರಾತ್ಮ ನಿಮಗೆ ಮಾತಾಡಲಾರ್ದೆ ಬೇಚೇನಾಗಿರ್ತಾನೆ. ನೀವು ದೇವರ ವಾಕ್ಯಕ್ಕೆ ಹಿಂಬಾಲಿಸೋರಿದ್ದೀರೋ, ದೇವರ ವಾಕ್ಯನ ಹುಚ್ಚನಾಗಿದ್ದಿರೋ, ದೇವರ ವಾಕ್ಯಕ್ಕೆ ಪ್ರೀತಿ ಅಧೀನವಾಗಿದ್ದಿರೋ, ದೇವರು ನಿನ್ನ ಕನಸಲ್ಲಿನಲ್ಲಿ ಒಂದು ದಿನ ಬಿಟ್ಟು ಒಂದಿನದ ಬಿಟ್ಟು ಒಂದಿನ ಏನೇ ಸೂಚಕ ಕಾರ್ಯಗಳು ದೇವರು ಮಾಡಿದ್ರು ನಿಮ್ಮನ್ನು ಗೈಡ್ ಮಾಡ್ತಾ ಇರ್ತಾನೆ. ದೇವರ ಆತ್ಮ ಗೈಡ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅದಕ್ಕೆ ನೀತಿವಂತರಿಗೆ ಹುಡುಕ್ತಾ ಇದ್ದಾನೆ ಪ್ರಪಂಚದಲ್ಲಿ. ರೈಟ್
ಪ್ರಸನ್ನ ಹುಡುಕ್ತಾ ಇದ್ದಾರೆ. ಒಳ್ಳೆ ಮನುಷ್ಯನಿಗೆ ದೇವರು ಹುಡುಕ್ತಾ ಇದ್ದಾನೆ. ಅಲ್ಲಿ ಅಬ್ರಹಾಮನಿಗೆ ಭೇಟಿ ಮಾಡಿ ಅಬ್ರಹಾಮನ ಮನೆಗೆ ಹೋದನು. ಅಬ್ರಹಾಮನ ಮನೆಗೆ ಹೇಗೆ ಹೋದ್ರು ಗೊತ್ತಾ? ಇವರು ಮೇಲಿಂದ ಬಂದಿದ್ದಂಥ ಪುರುಷರು, ಮೂಗರು, ಭಾಳ ಬ್ಲೆಸ್ಸೆಡ್ ವ್ಯಕ್ತಿಗಳು. ಅವ್ರು ನೋಡಕ್ಕೆ ಮನುಷ್ಯನ ಥರನೇ ಇದ್ದಿದ್ರು, ನೋಡೋಕ್ಕೆ ಮನುಷ್ಯನ ರೂಪನೇ ಇದ್ದಿತ್ತು, ನೋಡೋಕ್ಕೆ ಮನುಷ್ಯರ ಸಾಕ್ಷಾತ್ವಾಗಿದ್ದರು. ಆದರೂ ಈ ಅಬ್ರಹಾಮನಲ್ಲಿ ನಾನು ನೋಡೋದಾದರೆ ಒಂದು ಭಯಂಕರವಾದಂಥ ಅವನಲ್ಲಿ ನಮ್ರತಾ ನೋಡಿದ್ವಿ ನಾವು. ಅಬ್ರಹಾಮನು ನೀತಿವಂತನಿದ್ದನು, ಅವನಲ್ಲಿ ಏನು ಕಮ್ಮಿ ಇರಲಿಲ್ಲ, ಧನ ಮಾನ ಅಧಿಕಾರವೂ ಇತ್ತು ಅವನಲ್ಲಿ. ಆದರೆ ಅಬ್ರಹಾಮ ಯಾವ ರಾಜನಕ್ಕಿಂತ ಕಮ್ಮಿನೂ ಇರಲಿಲ್ಲ ರೀ. ಅಬ್ರಹಾಮ ಆಲ್ರೆಡಿ ಶ್ರೀಮಂತನಿದ್ದನು. ಯಾಕೆ ಗೊತ್ತಾ? ಅವನಲ್ಲಿ ಎಲ್ಲವಿತ್ತು. ಅವನು ನೌಕರದಾರರಿದ್ದರು, ಅವನಿಗೆ ಕೈ ಕಾಲಿ ಕೆಲಸದಾರರಿದ್ದರು, ಅವನಿಗೆ ಕತ್ತಿ ಕುರಿಗಳು ದನಗಳು ಎಲ್ಲ ವಸ್ತುಗಳಲ್ಲಿ ಅವನು ಭರ್ಪೂರಿಯ ಶ್ರೀಮಂತನಾಗಿದ್ದನು. ಆದರೂ ಅಷ್ಟು ಶ್ರೀಮಂತ ವ್ಯಕ್ತಿ ಯಾರ ಎದುರುಗಡೆ ಝುಕಾಯಿಸ್ತಾ ಇದ್ದಾನೆ ಗೊತ್ತಾ? ಅವನು ದೇವದೂತರ ಎದುರುಗಡೆ ಬಂದಿದ್ದಾನೆ. ದೇವದೂತರ ಎದುರುಗಡೆ ಬಂದು ಅವರಿಗೆ ರಿಕ್ವೆಸ್ಟ್ ಮಾಡಿ ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋದಾಗ ಅಲ್ಲಿ ಅವ್ರ ಮನೆಗೆ ಹೋಗ್ತಾ ಓದೋಣ. ಅವ್ರ ಮನೆಗೆ ಹೋದಾಗ ಸುಮ್ಮನೆ ಬಿಡಲಿಲ್ಲ. ಅಬ್ರಹಾಮನ ಎಷ್ಟು ಹುಚ್ಚುತನ ನೋಡೋಣ, ಓದಿ ಬೇಗವಾಗಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಆಗ ಅಬ್ರಹಾಮನ ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಮುಪ್ಪಿನ ವಯಸ್ಸಾಗಿತ್ತು ಅಬ್ರಹಾಮನಿಗೆ. ಹೆಂಗಿರೋ ವ್ಯಕ್ತಿ ಭಾಳ ಓಡ್ತಾ ಇರ್ತಾನೆ. ಹೆಂಗಿರೋ ವ್ಯಕ್ತಿ ಒಂದು ಕೆಲಸ ಮಾಡಿದ್ರೆ 4 ಕೆಲಸ ಮಾಡ್ತಾನೆ. ಆದರೆ ಅಬ್ರಹಾಮನು ಮುಪ್ಪಿನ ವಯಸ್ಸಾಗಿದ್ದನು, ಏಜ್ ಆಗಿತ್ತು. ಅಬ್ರಹಾಮನಿಗೆ ಸಾರಳಿಗೆ ಏಜ್ ಆಗಿತ್ತು. ಅವ್ರ ಏಜಿನ ನೋಡಿ, ಅವ್ರ ಏಜ್ ಇದ್ರೂ ಮತ್ತೆ ದೇವರ ಮನುಷ್ಯರು ಬಂದಿದ್ದಾರೆ, ದೇವ ಸೇವಕರು ಬಂದಿದ್ದಾರಂತ, ದೇವರ ಆತ್ಮನಿಂದ ನಡೆಸಲ್ಪಟ್ಟಂಥ ವ್ಯಕ್ತಿಗೆ ಬಂದನಂತ. ಅಬ್ರಹಾಮನು ಎಷ್ಟು ಓಡ್ತಾ ಇದ್ದಾನೆ ಅಂದರೆ, ಓಡಿ ಸಾರನ ಹತ್ರ ಹೋಗ್ತಾನೆ. ಅಂದರೆ ಅವನ ಹೆಂಡತಿ ಹತ್ರ ಹೋಗ್ತಾನೆ ರೂಮ್ ಒಳಗಡೆ. ಅವಾಗ ರೂಮ್ ಒಳಗಡೆ ಹೋಗುವಾಗ ಸಾರಾಗ ಗೊತ್ತಿರಲಿಲ್ಲ ಯಾರಿಗೂ ನನ್ನ ಗಂಡ ಕರ್ಕೊಂಡು ಬರ್ತಾ ಇದ್ದಾನಂತ. ಅವಾಗ ಆ ಸಾರ ಅವಳು ನೋಡಿ ಅವಾಗ ಆಶ್ಚರ್ಯವಾಗ್ತಾಳೆ. ಅವಾಗ ಹೇಳ್ತಾನೆ, ನೀನು ಸಾರ ಏನು ಮಾಡೋ, ನೀನು ಹೋಗು, ಹಿಟ್ಟನ್ನು ನಾದುಕೋ. ನಾನು ಅವರಿಗೋಸ್ಕರವಾಗಿ ಗಣ್ಯ ವ್ಯಕ್ತಿಗಳು ಅಂದರೆ ದೇವ ಪುರುಷರು, ಆತ್ಮಿಕ ಜನಗಳು, ಆತ್ಮಿಕ ದರ್ಶನ ನೋಡುವಂಥ ಮನುಷ್ಯನಿಗೆ ಅವ್ರನ್ನ ಕಂಡ್ರೆ ಭಾಳ ಇಷ್ಟವಾಗ್ತಾರೆ. ಈಗ ಸಪೋಸು ನಿಮ್ಮ ಮಗ ಹಳೆಯ ನಿಮ್ಮ ಮನೆಗೆ ಬಂದರೆ ಅವ್ರಿಗೆ ಏನೇನು ಅಡುಗೆ ಮಾಡಲಿ, ಅವ್ರಿಗೆ ಏನೇನು ಅಡುಗೆಗೊಳ್ಳಿ, ಅವ್ರಿಗೆ ಯಾವ ಡ್ರೆಸ್ ಇಸ್ಕೊಳ್ಳಿ, ಯಾವ ಸೀರೆಗಳು ಇಸ್ಕೊಳ್ಳಿ, ಇದು ಪ್ರತಿ ತಾಯಿ ತಂದೆ ಒಳಗಡೆ ಇರ್ತದೆ. ಮತ್ತು ಅದೇ ಪ್ರಕಾರ ನಿಮ್ಮ ಮನೆಗೆ ಯಾರಾದರೂ ಭಾಳ ಗಣ್ಯ ವ್ಯಕ್ತಿ ಬಂದರೆ ಅವ್ರನ್ನ ಒಂದು ದಿನ ಇರ್ರಿ, ಇನ್ನೊಂದು ದಿನ ಇರ್ರಿ, ಇನ್ನೊಂದು ದಿವಸ ಇರ್ರಿ, ಇನ್ನೊಂದು 2 ದಿವಸ ಇರ್ರಿ. ಅವ್ರನ್ನ ನೀವು ನಾಳೆ ಅದು ಮಾಡೋಣ, ನಾಳೆ ಹೋಳಿಗೆ ಮಾಡೋಣ, ನಾಳೆ ಬಿರಿಯಾನಿ ಮಾಡೋಣ, ನಾಳೆ ಆ ರೀತಿ ಅಡುಗೆ ಮಾಡೋಣ, ನಾಳೆ ಈ ರೀತಿ ಅಡುಗೆ ಮಾಡೋಣ, ಭಾಳಷ್ಟು ಪ್ರೀತಿಯಿಂದ ನೀವು ಬೇಡ್ಕೊಳ್ತೀರಾ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀರಾ. ಅಬ್ರಹಾಮನು ಅವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಮನೆ ಕರ್ಕೊಂಡು ಬರ್ತಾ ಇರ್ತಾನೆ. ಮನೆ ಕರ್ಕೊಂಡಾಗ ಅಲ್ಲಿ ಸಾರಳಿರ್ತಾಳೆ. ಅವಳಿಗೆ ಹೇಳ್ತಾಳೆ, ಏ ಸಾರ ಬಾ ಬೇಗ ಬಾ. ಏನು ಮಾಡು, ನೀನು ಹಿಟ್ಟು ನಾದುಕೊಂಡು ನನ್ನ ಜೊತೆ ಈಗ ಬೆಸ್ಟ್ವಾದಂಥ ಅವರಿಗೆ ರೊಟ್ಟಿಯನ್ನು ರೆಡಿ ಮಾಡು. ಅವಾಗ ಅದೇ ಪ್ರಕಾರ ಸಾರ, ಹೌದು ಸಂತೋಷ, ಗಂಡನ ಮಾತು ಮೀರಲಾರ್ದೆ, ಹೌದಾ ನಮ್ಮ ಮನೆಗೆ ಬಂದಿದ್ದಾರಂತ ಅವಳು ಸಂತೋಷದ ಗಂಡನ ಮಾತನ್ನು ಮೀರಲಾರ್ದೆ ಅವಳು ಅಡುಗೆ ಮಾಡೋಕ್ಕೆ ಹೋಗ್ತಾಳೆ, ರೊಟ್ಟಿಯನ್ನು ಮಾಡೋಕ್ಕೆ ಹೋಗ್ತಾಳೆ. ಈಗ ಮತ್ತೆ ಅಬ್ರಹಾಮನ ಏನು ಮಾಡ್ತಾನೆ ಅಂದರೆ, ಅಬ್ರಹಾಮನು ಮತ್ತೆ ಅವ್ರಿಗೆ ಅದಕ್ಕೆ ರೊಟ್ಟಿ ಜೊತೆಗೆ ಅವಾಗ ಸಾರು ಬೇಕಲ್ಲ, ಅವನೇನು ಮಾಡ್ತಾನೆ ಅಂದರೆ ಅವನಲ್ಲಿ ಭಾಳ ಕುರಿ ದನ ಕತ್ತೆಗಳು ಒಂಟೆಗಳು ಎಲ್ಲವೂ ಇತ್ತು. ಅದರೊಳಗಡೆ ಒಂದು ಕರುವಿನ ಹತ್ರ ಹೋಗ್ತಾನೆ. ಆ ಕರುವಿನ ಹತ್ರ ಹೋಗ್ತಾನೆ. ಆ ಕರು ಸುಂದರವಾದಂಥ ಕರು, ಅದು ಬೆಸ್ಟ್ವಾದಂಥ ಕರು ಹತ್ರ ಹೋಗ್ತಾನೆ. ಆ ಕರುಗೆ ಏನು ಮಾಡ್ತಾನೆ ಅಂದರೆ, ಅವಾಗ ಅವನ ಅಡಿಗೆ ಮಾಡೋನಿಗೆ ಹೇಳ್ತಾನೆ, ಅವನ ಕೈ ತಳಗೆ ಅಡಿಗೆ ಮಾಡೋನು ಇರ್ತಾನೆ, ಈ ಕರುನ ಕಟ್ ಮಾಡು, ಈಗ ಈ ದೇವದೂತರಿಗೆ ಊಟ ಮಾಡಿಸೋಣ. ಹಲ್ಲೆಲೂಯಾ, ಈ ಊಟ ಮಾಡಿಸೋಣ. ಯಾಕೆಂದರೆ ಅದೇ ಪ್ರಕಾರ ಅವ್ನ ಕೈ ತಳಗಿರುವಂಥ ಆಳು ಕುಕ್ಕರಿಗೆ ಹೇಳ್ತಾನೆ, ನೀನೇನು ಮಾಡಿ, ಇವಾಗ ಅವ್ರ ಸೇವಕರು ಬಂದಿದ್ದಾರೆ, ಬೆಸ್ಟ್ ಟೆಸ್ಟ್ ಊಟಕ್ಕೆ ಮಾಡಬೇಕು ನೀನು. ಆ ಕರುನ ಯೋಚನೆ ಮಾಡಲಿಲ್ಲ, ದುಡ್ಡಿಗೆ ಯೋಚನೆ ಮಾಡಲಿಲ್ಲ, ಅಯ್ಯೋ ಒಂದು ಕರು ಹೋಗ್ತದಂತ ಯೋಚನೆ ಮಾಡಲಿಲ್ಲ. ಆದರೆ ದೇವರಿಗಾಗಿ ಫಸ್ಟ್ ಆಫ್ ಆಲು ಅವನು ದೊಡ್ಡದಾಗಿ ಮಾರ್ಪಡಿಸಿದ್ದನು. ದೊಡ್ಡದಾಗಿ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅಬ್ರಹಾಮನು. ಎದರಲ್ಲೂ ಅವನಿಗೆ ಮಗನ ಬಲಿ ಟೈಮಿನಲ್ಲೂ ಹಿಂದೆ ಮುಂದೆ ನೋಡಲಿಲ್ಲ, ದೇವರಿಗೆ ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡಿಲ್ಲ. ಯಾವುದೇ ಟೈಮಿನಲ್ಲಿ ದೇವರಿಗಾಗಿ ದೊಡ್ಡ ಮನಸ್ಸಿತ್ತು, ಅದಕ್ಕೆ ದೇವರವನಿಗೆ ದೊಡ್ಡ ಸ್ಥಾನದಲ್ಲಿ ಕರ್ಕೊಂಡು ಹೋಗಿದ್ದರು. ಹಲ್ಲೆಲೂಯಾ. ಅಬ್ರಹಾಮನಿಗೆ ಓದಿ ಅಲ್ಲಿ ಹೋಗುವಾಗ ಅವನಿಗೆ ಮತ್ತೆ ಸಾರಳ ಹತ್ರ ಹೋದ ಮೇಲೆ ಮತ್ತೆ ಎಲ್ಲಿ ಹೋಗ್ತಾ ಇದ್ದಾರೆ, ಓದಿ ಬೇಗವಾಗಿ. ಅವನ ಆಳಿನ ಹತ್ರ ಹೋಗ್ತಾನೆ. ಆಮೇಲೆ ಅವನ ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದ. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ
ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನ ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಸಾಕಷ್ಟೇ. ನೋಡಿ, ಅಬ್ರಾಮನ ಒಬ್ಬ ಗಣ್ಯ ವ್ಯಕ್ತಿ ಇದ್ದಾನೆ. ಅಬ್ರಾಮರು ಏನ್ ಮಾಡಿದಾನೆ, ಹೆಂಡತಿಗೆ ರೊಟ್ಟಿ ಮಾಡಕ್ಕೆ ಹಚ್ಚಿದ್ದಾನೆ. ಒಬ್ಬ ಆಳು ಮನುಷ್ಯನಿಗೆ ಬೆಸ್ಟ್ ವಾದಂತ ಊಟನ ಸಾರು ರೆಡಿ ಮಾಡಿದ್ದಾನೆ. ಅವಾಗ ಅಲ್ಲಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾನೆ, ಅವರಿಗೆ ಊಟನ ಉಪಚಾರ ಬಡಿಸ್ತಾ ಇದ್ದಾನೆ. ಅಬ್ರಾಮನು ಅವರಿಗೆ ಅಡಿಗೆಯನ್ನು ಬಡಿಸ್ತಾ ಇದ್ದಾನೆ, ಹೆಂಡತಿಗೆ ಹೇಳಿಲ್ಲ, ಅವನ ಕೈಯಿಂದ. ಯಾಕೆಂದ್ರೆ ಅಬ್ರಾಮ್ ಬಹಳ ಆತ್ಮಿಕ ಇದ್ದನು. ಅಬ್ರಾಮನು ದೇವರ ವಾಕ್ಯಗಳು, ದೇವರ ವಚನಗಳು, ದೇವರ ದರ್ಶನಗಳನ್ನು ನೋಡಿದ್ರೆ ಬಹಳ ಇಷ್ಟಪಡುವಂಥ ವ್ಯಕ್ತಿ ಇದ್ದನು ಪ್ರಿಯರೇ. ಅಬ್ರಾಮನು ಅವನು ಏನು ಮಾಡಿದನು, ಆ ಗಳಿಗೆ ಅವ್ರ ಎದುರುಗಡೆ ನಿಂತ್ಕೊಂಡು ಅವ್ರಿಗೆ ಎಷ್ಟೆಷ್ಟು ಊಟ ಬೇಕಾಗುತ್ತದೋ ಅವ್ರಿಗೆ ಹೊಟ್ಟೆ ತುಂಬ ಊಟನ ಮಾಡಿಸಿ ಅವರಿಗೆ ಏನು ಮಾಡಿದನು, ಪರಿಪೂರ್ಣತೆ ತಾನೇ ಉಪಚಾರ ಮಾಡಿಸಿದನು. ಉಪಚಾರ ಮಾಡಿಸಿದ ಮೇಲೆ ಅಬ್ರಾಮನ ಮನಸ್ಸು ಅವಾಗ ಅನ್ನಿಸ್ತು, ಬೆಸ್ಟ್ ಶಾಂತವಾಗಿದೆ. ಗೊತ್ತಿಲ್ಲ, ಈ ಮೂಗರ ಪುರುಷರು ಯಾವತ್ತು ನೋಡಿನವನಲ್ಲ, ಸಡನ್ ಅಂತ ನೋಡಿದ ಒಂದು ದರ್ಶನಲ್ಲಿ ಮತ್ತೆ ರೂಪ ದೇವರವನಿಗೆ ಅವ್ರ ಮನೆಗೆ ಕಳಿಸ್ಕೊಂಡು ಬಂದಿರು. ಎರಡೇ ಸ್ಥಳದಲ್ಲಿ ನೋಡಿದನು ಪ್ರಿಯ ದೇವ ಜನರೇ. ಆದರೆ ಈ ಅಬ್ರಾಮನು ಅವ್ರನ್ನ ಅದೇ ಪ್ರಕಾರವಾಗಿ ಊಟ ಮಾಡಿಸಿದ ಮೇಲೆ ಅವ್ರ ಮನೆಗೆ ಬೆಸ್ಟಾಗಿ ಸಮಾಧಾನದಿಂದ ಕೂತ್ಕೊಂಡು ಮಾತನಾಡ್ತಾ ಇರುವಾಗ ಸ್ವಲ್ಪವಾಗಿ ಅವಾಗ ಅವ್ರಿಗೆ ಗೊತ್ತಾಯಿತು, ಅಬ್ರಾಮನ ಏಜ್ ಆಗಿದೆ, ಮುಪ್ಪಿನ ವಯಸ್ಸಿದ್ದಾನೆ, ಮತ್ತು ಹೆಂಡತಿ ಒಳಗಡೆ ಇದ್ದಾರೆ, ಸಾರಾ ಒಳಗಡೆ ಅಡುಗೆಯಿಂದ ಕಳಿಸ್ತಾ ಇದ್ದಾರೆ. ಆಗಿನ ಟೈಮಿನಲ್ಲಿ ಯಾರಾದರೂ ಅನೇಕವಾಗಿ ಇವತ್ತಿನ ಸಮಯದಲ್ಲಿ ಮುಚ್ಚಿಕೊಂಡು ಮಾರಿಗಳನ್ನು ಯಾರಾದರೂ ಬಂದರೆ ನಾಚುತ್ತಾ ಇದ್ದರು. ನಾಚಿಕೆ ಸ್ವಭಾವ ಇತ್ತು ಸ್ತ್ರೀಯರು. ಅವಳು ಏಜ್ ಆಗಿತ್ತು, ಆದರೆ ಆ ಪುರುಷರ ಎದುರುಗಡೆ ಬಂದಿರಲಿಲ್ಲ. ಅವಳು ಆ ದರ್ವಾಜದಿಂದ ನೋಡ್ತಾ ಇದ್ದಾಳೆ, ಮುಚ್ಚಿಕೊಂಡು ಒಳಗಡೆ ಅಡುಗೆ ಮಾಡ್ತಾ ಇರೋದು, ಊಟ ಮಾಡಿಸ್ತಾ ಇರುವಂಥದ್ದು ಎಲ್ಲ ಊಟ ಕಳಿಸ್ಕೊಟ್ಟಿದ್ದಾನೆ. ಅಬ್ರಾಮನ ಉಪಚಾರ ಮಾಡಿದ್ದಾರೆ. ಅವಾಗ ಸಾರಾ ಏನು ಮಾಡ್ತಾಳೆ, ಆ ಸಾರಳು ಆ ಅಡುಗೆಯನ್ನು ರೊಟ್ಟಿಯನ್ನು ಕಳಿಸ್ಕೊಟ್ಟಿದ್ದಾಳೆ. ಅವಾಗ ರೊಟ್ಟಿಯಿಂದ ಕೊಂದು ಆ ಬಾಗಿಲು ಹಿಂದ್ಗಡೆ, ಡೋರ್ ಹಿಂದ್ಗಡೆ ಬ್ಯಾಕ್ ಆಗಿ ಕೇಳ್ತಾ ಇದ್ದಾಳೆ. ಎಲ್ಲ ಶಬ್ದ ಕೇಳ್ತಾ ಇದ್ದಾಳೆ. ಒಂದು ರೂಮಿಂದ ಇನ್ನೊಂದು ರೂಮಿಗೆ ಶಬ್ದ. ಅವಳು ಹಾಲಲ್ಲಿ ಊಟ ಮಾಡ್ತಾ ಇರ್ಬೋದು, ಅವಳು ಕಿಚನಲ್ಲಿದ್ದಾಳೆ, ಸಪೋಸ್ ಬೆಡ್ರೂಮಲ್ಲಿದ್ದಾಳೆ, ಅವಳು ಎಲ್ಲ ಸೌಂಡ್ ಹೋಗ್ತಾ ಇದೆ. ಅವ್ರು ಸೌಂಡ್ ಹೋಗ್ತಾ ಇರೋದು. ಇವಾಗ ದೂತರಂತೂ ಊಟ ಮಾಡಿದ್ರು, ಬೆಸ್ಟ್ ಊಟ ಮಾಡಿದ್ರು, ಭಾಳ ಸಂತೋಷಪಟ್ಟರು. ದೂತರು ಹೇಳಿದ್ರು ನಿನಗೆ ಬರೋ ವರ್ಷದಲ್ಲಿ, ಅಂದರೆ ಇಲ್ಲ ಇವಾಗ ಬರೋ ವರ್ಷದಲ್ಲಿ ಒಂದು ಸಂತಾನ ಭಾಗ್ಯ ನಿಮಗೆ ಜೀವಿಸಲಿಕ್ಕೆ. ಒಂದು ಪ್ರೊಫೆಟಿಕ್ ಬ್ಲೆಸ್ ಮಾಡಿದ್ರು, ಅವರು ಭವಿಷ್ಯವಾಣಿ ಹೇಳಿದರು. ಯಾಕೆಂದರೆ ಯಾರಾದರೂ ದೇವರು ಯಾರ ಹತ್ರ ಏನಾದರೂ ತಗೋತಾನೋ ಅದು 4 ರಿಟರ್ನ್ ಕೊಡ್ತಾನೆ. ಅಬ್ರಾಮನಿಗೆ ಹೀಗೆ ಹೇಳಿಲ್ಲ, ನಿನಗೆ ಇನ್ನೊಂದು ಸ್ವಲ್ಪ ಪಶು ಪಕ್ಷಿಗಳು, ಒಂಟೆಗಳು, ಕುದುರೆಗಳು ಜಾಸ್ತಿ ಮಾಡ್ತಾನೆ, ನಿನಗೆ ಶ್ರೀಮಂತಿಕೆವಾದ ಜಾಸ್ತಿ ಮಾಡ್ತಾನೆ ಅಂತ ಹೇಳಿಲ್ಲ. ಅಬ್ರಾಮನಿಗೆ ದೇವದೂತರು ಏನು ಹೇಳಿದ್ರು ಗೊತ್ತಾ, ಅವ್ರ ಮನೆ ಪ್ರಾಬ್ಲಮ್ ಏನಿದೆ ಗೊತ್ತಾ, ಅವ್ರ ಮನೆಗೆ ಎಲ್ಲ ಇತ್ತು, ಆದರೆ ಮಕ್ಕಳಿರಲಿಲ್ಲ, ಬಾಂಜೆ ಇದ್ದಳು, ಗರ್ಭಿಣಿ ಆಗಕ್ಕಾಗ್ತಿಲ್ಲ. ಯಾಕೆ ಆಗ್ತಾ ಇದ್ದಿಲ್ಲ ಅಂದರೆ ಮುಪ್ಪಿನ ವಯಸ್ಸಿತ್ತು, ಅವಳಿಗೆ ಮುಟ್ಟನ್ನ ನಿಂತಿತ್ತು. ಬೈಬಲ್ ಪ್ರೂವ್ ಮಾಡ್ತಾ ಇದೆ, ಅವಳಿಗೆ ಮುಟ್ಟನ್ನ ನಿಂತಿತ್ತಂತೆ. ಆದರೆ ವಯಸ್ಸಾದ ಮೇಲೆ ಅವಳು ಮುಟ್ಟನ್ನ ನಿಂತವಾಗ ಅವಳು ಎಲ್ಲ ಉಮ್ಮಿದ ಕಳ್ಕೊಂಡಿರು. ಅಬ್ರಾಮನು ವಯಸ್ಸಾದವನಿದ್ದಾನೆ, ಅವನದು ಏಜ್ ಆಗಿದೆ, ಮಕ್ಕಳಾಗಲ್ಲ. ಆ ಸಾರಳಿಗೂ ಏಜ್ ಆಗಿದೆ, ಮಕ್ಕಳಾಗಲ್ಲ. ಈಗ ಭವಿಷ್ಯವಾಣಿ ಯಾರು ಹೇಳ್ತಾ ಇದ್ದಾರೆ ಗೊತ್ತಾ, ಈಗ ದೇವದೂತರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ಮಕ್ಕಳಾಗ್ತದೆ ಈ ಮನೆಗೆ ಅಂತ. ಅಲ್ಲಿಂದ ಒಳಗಡೆಯಿಂದ ಆ ಸಾರ ಕಟಕಟ ಅಂತ ಮನಸ್ಸು ಒಳಗಡೆ ನಗ್ತಾ ಇದ್ದಾಳೆ. ಅವಳು ಮನದಿಂದ ನಗ್ತಾ ಇದ್ದಾಳೆ. ಆವಾಜ್ ಹೊರಗೆ ಬರ್ತಾ ಇಲ್ಲ, ಸೌಂಡ್ ಹೊರಗೆ ಬರ್ತಾ ಇಲ್ಲ. ಅವಳು ನಗ್ತಾ ಇದ್ದಾಳೆ. ಹೇಗೆ ನಗ್ತಾ ಇದ್ದಾಳೆ ಗೊತ್ತಾ, ಇದು ಆಗ್ಲಾರ್ದಿದೆ, ನನಗೆ ಆಲ್ರೆಡಿ ಮುಟ್ಟು ನಿಂತಿದೆ, ನನಗೆ ಮಕ್ಕಳ ಭಾಗ್ಯ ಇಲ್ಲ. ಇವಾಗ ಒಂದು ಯಂಗ್ ಏಜಲ್ಲಿ ಮಕ್ಕಳಾಗ್ತವೆ, ಇವಾಗ ಮಕ್ಕಳಿಲ್ಲ. ಅವಳು ನಗು ಬಂದಿದೆ ಅವಳಿಗೆ. ಇದು ಸುಳ್ಳು ಹೇಳತ್ತಾ ಇದ್ದಾರೆ ಇವ್ರಂತ. ಅವಳು ಕಾಮಿಡಿ ತಿಳ್ಕೊಂಡ್ರೆ ಈ ಮಾತಿಗೆ. ಆದರೆ ಆ ಮಾತಲ್ಲಿ ನಗದನ ದೇವ ಸೇವಕರಿಗೆ ಗೊತ್ತಾಯಿತು, ಪ್ರವಾದಿಗಳಿಗೆಲ್ಲ. ಅವರು ಆತ್ಮಿಕ ದೇವ ದರ್ಶನಗಳುಳ್ಳುವಂಥ ವ್ಯಕ್ತಿಗಳನ್ನು ನೋಡಿದಂಥ ಅಬ್ರಾಮನ ಅಲ್ಲಿ ದೂತರಿಗೆ ಗೊತ್ತಾಯಿತು. ಆ ಸಾರಳಿಗೆ ಹೇಳ್ತಾಳೆ, ನಿನ್ನ ಹೆಂಡತಿ ಆಲ್ರೆಡಿ ಇವಾಗ ನಗ್ತಾ ಇದ್ದಾಳೆ ಒಳಗಡೆ. ಆಶ್ಚರ್ಯವಾಯಿತು. ಅವಾಗ ಹೋಗಿ ಕೇಳ್ತಾ ಇರುವಂಥದ್ದು, ಸಾರಾ ನೀನು ಈ ಮಾತಿಗೆ ನಕ್ಕಿದೆಯಾ? ಆಕೆ ಹೇಳ್ತದ, ಇಲ್ಲ ರೀ, ನಾನು ನಕ್ಕಿಲ್ಲ. ಹೆಂಡತಿಗೆ ಹೋಗಿ ಕೇಳ್ತಾ ಇದ್ದಾನೆ, ಆಲೋಚನೆ ಮಾಡ್ರಿ. ಇಲ್ಲರಿ, ನಾನು ಯಾಕೆ ನಗಲಿ? ಇಲ್ಲ ನಗ್ತಾ ಇದ್ದೀಯಾ? ಆದರೆ ಆ ದೇವ ಪುರುಷರು ಹೇಳ್ತಾರೆ, ದೇವರಿಂದ ಯಾವುದೂ ಅಸಾಧ್ಯವಿಲ್ಲ. ದೇವರು ಎಲ್ಲವನ್ನು ಸಾಧ್ಯ ಮಾಡುವಂತನಾಗಿದ್ದಾನೆ. ದೇವರು ಎಲ್ಲವನ್ನು ಸಾಧ್ಯ ಮಾಡಿದಂತನಾಗಿದೆ. ಅವಳು ಸುಳ್ಳು ಮಾತಾಡಿದಳು, ದೇವರಿಗೆ ಸುಳ್ಳು ಮಾತಾಡ್ದಳು. ಆದರೆ ಅಲ್ಲಿ ಹೇಳಿದನು, ನೀನು ನಕ್ಕಿದೀಯಾ, ನಾವು ನೋಡಿದ್ದೀವಿ, ನೀನು ನಕ್ಕಿದೀಯಾ. ನಾನು ಹೇಳ್ತಾ ಇದ್ದೀನಿ, ಮುಂದಿನ ವರ್ಷ ಬರೋ ತನಕ ಪ್ರಾಪರ್ಟಿಗೆ ಓಡ್ ಕೊಡ್ತಿದ್ದೀನಿ, ಒಂದು ಮಗು ಈ ಮನೆ ಒಳಗಡೆ ಇರ್ತದೆ. ರಿಟರ್ನ್ ಬರೋ ತನಕ ಈ ಮನೆಗೆ ಒಂದು ಮಗು ಇರ್ತದಂತೆ. ಆ ಗಳಿಗೆ ಹೇಳಿದ ಮೇಲೆ ಆವಾಗ ಅವಳು ಆ ಮಾತು ರಿಸೀವ್ ಮಾಡ್ಕೊಳ್ಳಿಲ್ಲ. ಆದರೆ ಅಬ್ರಾಮ್ ರಿಸೀವ್ ಮಾಡ್ಕೊಂಡನು. ಅಬ್ರಾಮ್ ಭಾಳ ಬ್ಲೆಸ್ಡ್ ವ್ಯಕ್ತಿ ಇದ್ದನು. ಬೈಬಲಲ್ಲಿ ಜಾಸ್ತಿ ಸ್ತ್ರೀಯರ್ಕಿಂತ ಪುರುಷರು ಬಹಳಷ್ಟು ದೇವರ ಜೊತೆ ಇರ್ತಾ ಇದ್ರು. ಇವಾಗ ಉಲ್ಟಾ ಆಗ್ಯದ. ಇವತ್ತು ಸ್ತ್ರೀಯರು ಜಾಸ್ತಿ ಇರ್ತಾರೆ, ಪುರುಷರು ಪೂರ
ಬಾರಿನಾಗ ಇರ್ಲತ್ತಾರ. ಅಲ್ಲಿ ಪುರುಷರೆಲ್ಲ ಇರ್ತಾರೆ ವೆಸ್ಟ್ ಮಾತಾಡೋ ಜಾಗದ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆದರೆ ಸ್ತ್ರೀಯರು ಚರ್ಚಲ್ಲಿ ದೇವರ ಅಲ್ಲಿ ಆನ್ಲೈನಲ್ಲಿ ದೇವ್ರ ಭಯ ಭಕ್ತಿಯಲ್ಲಿ ವಾಕ್ಯ ಕೇಳೋದ್ರಲ್ಲಿ ಇರ್ತಾರೆ. ನೋಡಿ ಉಲ್ಟಾ ಆಗ್ತದೆ. ಜನ್ರೇಷನ್ ಅದ ಇದು. ಯಾವ ಭೀ ಹಿಂಗೆ ಚೇಂಜ್ ಆಗ್ತದೆ. ಬಣ್ಣ ಬೆಲೆ 2G ಇತ್ತು, 3G ಇತ್ತು, 4G ಇತ್ತು, 5G. ನಾಳೆಗೆ ಯಾವ GB ಬರ್ತಾವೆ. ಅಲ್ಲೆಲೂಯ್ಯ. ಮತ್ತಿನ್ನು ನಾಳೆ ಯಾರು ಚೇಂಜ್ ಆಗೋರಿದೆಯೋ. ನಾನು ಹೇಳ್ತಾ ಇದ್ದೀನಿ ಪ್ರಿಯ ದೇವ ಜನರೇ, ಇವತ್ತು ಅಬ್ರಾಹ್ಮನಿಗೆ ಅಲ್ಲಿ ಅವನು ರಿಸೀವ್ ಮಾಡಿಕೊಂಡು ಆತ್ಮಿಕ ಇದ್ದನು, ಜಾಸ್ತಿ ಆತ್ಮಿಕ ಇದ್ದನು. ಸಾರಾ ಆತ್ಮಿಕ ಇದ್ದಳು, ಆದರೆ ದೇವರ ಮೇಲೆ ಹುಚ್ಚು ಸ್ವಲ್ಪ ಕಮ್ಮಿ ಇತ್ತು. ಅವನ ಗಂಡನ ಮೇಲೆ ಇತ್ತು, ಗಂಡನ ಜಾಸ್ತಿ ಇತ್ತು. ಯಾಕೆಂದರೆ ಅಬ್ರಾಹ್ಮನಿಗೆ ಮಾತ್ರ ದರ್ಶನ ತೋರಿಸ್ತಾ ಇದ್ದನು. ಆ ದರ್ಶನಗಳೆಲ್ಲ ಹೆಂಡತಿ ಇದ್ರೆ ಹೇಳ್ತಾ ಇದ್ರು, ಆ ದರ್ಶನ ಎಲ್ಲರಿದ್ರೆ ಹೇಳ್ತಾ ಇದ್ದನು. ಬಿಲೀವ್ ಮಾಡ್ತಾ ಇದ್ದಿಲ್ಲ, ನಂಬ್ತಾ ಇದ್ದಿಲ್ಲ ಆ ದರ್ಶನಗಳು. ಯಾಕೆಂದರೆ ಅವನಿಗೆ ದೇವರ ಸಂಗಡ ಭಾಳ ಸಂಬಂಧ ಇತ್ತು. ಹಾಗೆ ಅವರಿಗೆ ದೇವರು ಅವ್ರ ಮನೆಗೆ ಭವಿಷ್ಯವಾಣಿ ಮಾಡಿ ಹೇಳಿ ಹೋಗ್ತಾರೆ. ಆ ನಂತರ ಆ ಮನೆಗೆ ಭವಿಷ್ಯವಾಣಿ ಪೂರ್ತಿ ಆಗ್ತದೆ. ಆ ಮನೆಗೆ ಮತ್ತೆ ದೇವರು ಆ ಮನೆಗೆ ಸಂತಾನ ಅನುಗ್ರಹ ಮಾಡ್ತಾರೆ. ಆ ಏಜ್ ಆಗಿತ್ತು, ಮುಪ್ಪಿನ ವಯಸ್ಸಾಗಿತ್ತು. ಅವರಿಗೆ ಮುಟ್ಟನ್ನು ನಿಂತಿತ್ತು. ಬೈಬಲ್ ಹೇಳ್ತದೆ ಮುಟ್ಟನ್ನು ನಿಂತಿತ್ತು. ಚೆನ್ನಾಗಿ ಮನೆಗೆ ಹೋಗಿ ಬೈಬಲ್ ಓದ್ರಿ, ಅರ್ಥವಾಗ್ತದೆ. ಆದರೆ ಆ ಸ್ತ್ರೀಗೆ ಅವಳು ನಕ್ಕಳು, ಆದರೆ ಅಬ್ರಾಹ್ಮನ ನಗಲಿಲ್ಲ ಮಾತಿಗೆ. ಅಯ್ಯೋ ನನಗಂತೂ ಏಜ್ ಆಗಿದೆ, ದೇವದೂತರೇ ಇದೇನು ಹೇಳ್ತಾ ಇದ್ದೀರಾ ಅಂತ ಹಿಂಗೆ ಅನ್ನಲಿಲ್ಲ, ನಕ್ಕಲಿಲ್ಲ. ಮನಸ್ಸು ಒಳಗಡೆ ಸೀರಿಯಸ್ ತಿಳ್ಕೊಂಡನು. ಯಾಕೆಂದರೆ ದೇವರ ವಾಕ್ಯ ಯಾರು ಸೀರಿಯಸ್ ತಿಳ್ಕೊತಾರೋ ಅವ್ರ ಜೀವನ ಚರಿತ್ರೆ ದೇವರು ಮಾಡ್ತಾನೆ. ಯಾರು ದೇವರ ವಾಕ್ಯಕ್ಕೆ ಮಜಕ್ ತಿಳ್ಕೊತಾರೋ, ದೇವರ ವಾಕ್ಯಕ್ಕೆ ಯಾರು ಜಸ್ಟ್ ಜೋಕ್ ಅಂತ ತಿಳ್ಕೊತಾರೋ ಅವ್ರ ಜೀವಿತದಲ್ಲಿ ದೇವರು ಏನನ್ನೂ ಚೇಂಜ್ ಮಾಡಲ್ಲ. ಪ್ರಿಯ ದೇವ ಜನರೇ, ಅಲ್ಲೇ ರೀತಿ ನೋಡೋದಾದರೆ 2 ಅರಸುಗಳಲ್ಲಿ 4ನೇ ಅಧ್ಯಾಯ ಅದರ ಒಳಗಡೆ ನೋಡೋದಾದರೆ ಎಲಿಷಾ ಮತ್ತು ಅಲ್ಲಿ ಅದರಿಂದ ಅಸಿಸ್ಟೆಂಟ್, ಎಲಿಷನ ಅಸಿಸ್ಟೆಂಟ್ ಯಾರಿದ್ದರು ಹೇಳಿ, ಯಾರಾದರೂ ಇದು ಹೇಳ್ತಿರೋದು ಮಾತು? ಎಲಿಷನ ದಾಸನ ಯಾರಿದ್ರು? ಕೇಳಿ ಕೆಲಸ ಮಾಡು. ಹಾಂ, ಹೇಳ್ತೀರಾ? ಹಲ್ಲೆಲೂಯಾ ಹೇಳ್ತೀರಾ? ಹಲ್ಲೆಲೂಯಾ. ಘೇಜಿಯ. ಹಲ್ಲೆಲೂಯಾ. ಓಕೆ, ನಾವು ಓದೋದಾದರೆ ನಿಮಗೆ ಇವೆಲ್ಲ ನೆನಪಿರಬೇಕು. ಓಕೆ, ನಾವು ನೋಡಿದ 2ನೇ ಅರಸುಗಳಲ್ಲಿ 4ನೇ ಅಧ್ಯಾಯ, 2ನೇ ಅರಸುಗಳ 4ನೇ ಅಧ್ಯಾಯ ಅದರ ಒಳಗಡೆ 8ನೇ ವಚನದಿಂದ ಫಾಸ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ. ಫಾಸ್ಟ್ ಆಗಿ ಆನ್ಲೈನ್. ಒಂದು ಸಾರಿ ಎಲಿಷನು ಶುನೆಮಿಗೆ ಹೋದನು. ಅಲ್ಲಿನ ಒಬ್ಬ ಕೂರಿನ ಸ್ತ್ರೀಯು ಅವನನ್ನು ತನ್ನ ಮನೆ ಊಟ ಮಾಡಬೇಕೆಂದು ಒತ್ತಾಯ ನೋಡಿ. ಇಲ್ಲೂ ಸಹ ಒಬ್ಬ ಸ್ತ್ರೀ ದೇವದಾಸರು ನೋಡಿ, ಅವರು ದೂತರಿದ್ದರು. ದೂತರಿಗೆ ಎಳ್ಕೊಂಡು ತಂದು ಅಬ್ರಾಹ್ಮನು ಹುಚ್ಚನಾಗಿ ಅವ್ರಿಗೆ ಅಡಿಗೆ ಬಡಿಸಿದನು. ಅವರಿಗೆ ಅಲ್ಲಿ ದೇವದೂತರಿಗೆ ಊಟ ಕೊಟ್ಟರು. ಇಲ್ಲಿ ಸೋನೇಮಿನ ಒಂದು ಸ್ತ್ರೀಗೆ ಒಂದು ಊರಿಗೆ ಎಲಿಷಾ ಹೆಂಗೆ ಅಂದರೆ ಅವರು ಏನು ಮಾಡ್ತಾರೆ, ಎಲಿಷಾ ಮತ್ತು ಗೇಜಿಯ ಅವ್ರು ಹೋಗ್ತಾ ಇರ್ತಾರೆ ಅವ್ರ ಮನೆ ಎದುರಿಂದ. ಅವ್ರು ಯಾಕೆಂದ್ರೆ ಅವ್ರ ಮನೆಯಿಂದ ಹೊರಗಡೆ ಬೇರೆ ಕಡೆಯಿಂದ ಅವ್ರ ಊರುಗಳಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಸೇವೆ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಇವರಿಬ್ಬರು. ಆಗ ಇವರು ಸೇವೆ ಮಾಡ್ತಾ ಹೋಗುವ ಟೈಮಿನಲ್ಲಿ ಅವಾಗ ಏನಾಗ್ತದೆ, ಒಂದು ಸ್ತ್ರೀ ಅಬ್ಸರ್ವ್ ಮಾಡ್ತಾಳೆ ಇವ್ರನ್ನ, ಒಂದು ಸ್ತ್ರೀ ಇವ್ರನ್ನ ದೃಷ್ಟಿಸ್ತಾ ಇರ್ತಾಳೆ, ಒಂದು ಸ್ತ್ರೀ ನೋಡ್ತಾ ಇರ್ತಾಳೆ. ಇವರಂತೂ ಒಳ್ಳೆಯವರಿದ್ದಾರೆ, ಇವರು ಒಳ್ಳೆ ದೇವರ ಮನುಷ್ಯರ ಪ್ರಕಾರವಿದ್ದಾರೆ, ಇವರಲ್ಲಿ ದೇವರ ಜ್ಞಾನ ಉಳ್ಳಂಥದ್ದು. ಆ ಸ್ತ್ರೀ ದೇವರ ಭಯ ಭಕ್ತಿ ಉಳ್ಳವಳಿದ್ದಳು. ಅವಾಗ ಏನಾಯ್ತು, ಆ ಸ್ತ್ರೀ ಏನು ಮಾಡ್ತಾಳೆ, ಅವಾಗ ಗಂಡನಿಗೆ ಹೋಗಿ ಹೇಳ್ತಾಳೆ ಅದು ಮಾತನ್ನ. ಅವ್ರು ಹೋಗೋದು ಬರೋದನ್ನ ಆ ಊರಿಂದ ಬೇರೆ ಊರಿಗೆ ಸೇವೆ ಹೋಗ್ತಾ ಇರ್ತಾರೆ ಈ ಇಬ್ಬರು ಪಾಸ್ಟರ್ಸ್, ಪ್ರವಾದಿ ಮತ್ತು ಅಸಿಸ್ಟೆಂಟ್. ಅವಾಗ ಆ ಸ್ತ್ರೀ ಏನು ಮಾಡ್ತಾಳೆ, ಅವ್ ಗಂಡನ ಹತ್ರ ಹೋಗ್ತಾಳೆ. ರೀ ನಮ್ಮ ಮನೆ ಎದುರಿದ್ದ ದೇವ ಮನುಷ್ಯರು, ಅಲ್ಲಿ ದೇವ ಸೇವಕರಿದ್ದಾರೆ, ಅವರು ನಮ್ಮ ಮನೆಯಿಂದ ಅಲ್ಲಿಂದ ಇಲ್ಲಿಗೆ, ನಮ್ಮ ಊರ ಮೇಲಿಂದ ಊರಿಗೆ ಬೇರೆ ಊರಿಗೆ ಹೋಗ್ತಾರೆ. ಅವ್ರಿಗೆ ಏನು ಮಾಡೋಣ, ಒಂದು ಸಲ ಪ್ಲೀಸ್ ನಮ್ಮ ಮನೆಗೆ ಊಟ ಕರೆಯೋಣ ರೀ ಹೇಳ್ತಾ ಇದ್ದಾಳೆ. ಒಂದು ಸಲ ನಮ್ಮ ಮನೆಗೆ ಊಟ ಕರೆಯೋಣ, ಅವರಿಗೆ ನಮಗೆ ಭಾಳ ಆಸೆ ಇದೆ, ಅವ್ರನ್ನ ನೋಡಿದ್ರೆ ಭಾಳ ದೈವ ದರ್ಶನ ಉಳ್ಳಂಥರಿದ್ದಾರೆ, ಅವ್ರು ನೋಡಿದ್ರೆ ದೇವರಿಗೆ ಭಾಳ ಹತ್ತಿರವಾದಂಥರಿದ್ದಾರೆ, ಭಾಳ ಅಭಿಷಕ್ತರಿದ್ದಾರೆ ರೀ, ಪ್ಲೀಸ್ ಒಂದು ಸಲ ಊಟ ಕರೆಯೋಣ ನಮ್ಮ ಮನೆಗೆ ಅಂದಾಗ ಗಂಡು ಒಪ್ಪಿನೇ ಮಾಡ್ತಾನೆ. ಗಂಡು ಹೇಳ್ತಾನೆ, ಹೌದು ಕರೆಸು. ಮತ್ತೆ ಒಂದು ದಿನ ಆ ಸ್ತ್ರೀ ವೇಟ್ ಮಾಡ್ತಾ ಇರ್ತಾಳೆ, ಆ ಸೇವಕರು ಮತ್ತೆ ಮರುದಿನ ಬರ್ತಾ ಇರ್ತಾರಂತ. ಆಗ ಆ ಪಕ್ಕನೆ ಆ ಸ್ತ್ರೀ ಹೋಗಿ ಹೇಳ್ತಾಳೆ, ಅವರು ಇಬ್ಬರು ಮತ್ತೆ ಸೇಮ್ ಟೈಮಿನಲ್ಲಿ ಬರ್ತಾ ಇರ್ತಾರೆ. ಅವ್ರು ಬಂದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಳೆ ಆ ಸ್ತ್ರೀ. ಹೇಳ್ತಾನೆ ಏನಂತ, ಪ್ಲೀಸ್ ನಮ್ಮ ಮನೆಗೆ ಇವತ್ತು ಊಟಕ್ಕೆ ಬನ್ನಿ, ನಾನು ನಿಮಗಾಗಿ ಊಟ ಅರೇಂಜ್ ಮಾಡಿದ್ದೀನಿ, ನಿಮಗಾಗಿ ಅಡುಗೆ ಮಾಡಿದ್ದೀನಿ, ನಾನು ನಿಮಗಾಗಿ ರುಚಿ ಪದಾರ್ಥಗಳನ್ನು ಮಾಡಿದ್ದೀನಿ ಅಂತ ಆ ಸ್ತ್ರೀ ಮತ್ತು ಆ ಸೇವಕನಿಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಒಳಗಡೆ ಒಯ್ದು ಕೂಡಿಸ್ತಾರೆ. ಆಗ ಆ ಸ್ಥಳದಲ್ಲಿ ಅಲ್ಲಿ ಇವರು ಸಹ ಯಾರು ಇವರು ಸಹ ಓದಿನ ವಾಕ್ಯಗಳಿಂದ ಓದ ಬೇಗವಾಗಿ ಸ್ಟಾರ್ಟಿಗೆ ಓದೋಣ, ಬೇಗ ಫಾಸ್ಟಾಗಿ ಓದಿ. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲಿ ಊಟ ಮಾಡುತ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರ್ತಾನೆ ಎಂದು ನನಗೆ ಗೊತ್ತಾಯಿತು. ಅದಾದ್ದರಿಂದ ನಾವು ಅವರಿಗೋಸ್ಕರವಾಗಿ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪ ಸ್ತಂಭಗಳು ಇವುಗಳನ್ನು ಇಡೋಣ.
ಅವನು ಅಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿವಸ ಎಲಿಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗಡೆ ಪ್ರವೇಶಿಸಿ ದಣು ಆರಿಸಿಕೊಂಡ ನಂತರ ಆ ಶೆನಮಿಯಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೇಜನಿಗೆ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯೇ ಬಂದು ಮುಂದೆ ನಿಂತಳು. ಆಗ ಎಲಿಷನು ಗೇಜನ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರವನ್ನು ಮಾಡಿದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೆ ಯಾವ ಪ್ರತಿ ಉಪಕಾರ ಮಾಡಲಿ? ನೋಡಿ, ಇಲ್ಲಿ ಆ ಸ್ತ್ರೀ ಅಲ್ಲೇ ಬಿಡಲಿಲ್ಲ. ಆ ಸ್ತ್ರೀ ಏನ್ ಮಾಡಿದಳು, ಗಂಡನಿಗೆ ಹೇಳಿ ಇನ್ನೊಂದು ಮೇಲೆ ಅವ್ರ ಬಿಲ್ಡಿಂಗ್ ಮೇಲೆ, ಅವ್ರ ಛತ್ ಮೇಲೆ ಒಂದು ಸುಂದರವಾದ ಕೋಣಿ ಮಾಡಿದಳು. ಆ ಕೋಣಿ ಮಾಡಿದಾಗ ಒಂದು ಟೇಬಲು, 2 ಚೇರ್ಗಳು, ಮೇಣಬತ್ತಿ, ಕ್ಯಾಂಡಿಲ್, ಆ ಮನೆಗೆ ಏನೇನು ಬೇಕೋ ಎಲ್ಲ ಅರೇಂಜ್ ಮಾಡಿದಳಂತೆ. ಯಾರ ಜೊತೆ? ಈ ಸೇವಕರಿಗಾಗಿ. ಯಾಕೆ ಗೊತ್ತಾ, ಇವ್ರು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಈ ಊರಿಗಿಂದ ಬೇರೆ ಊರಿಗೆ, ನಮ್ಮ ಊರಿಂದಲೇ ಹಾದೆ ಇದೆ ಇವರಿಗೆ. ಯಾವಾಗಾದರೂ ಬರಲಿ ಇವ್ರು ಆ ಕೋಣೆ ಮೇಲೆ ಹೋಗಿ ಮಲಗಲಿ, ಯಾಕೆಂದರೆ ಇವ್ರು ಟೈರ್ಡ್ ಆಗಿದ್ರು. ಅವರು ಅದೇ ಕೋಣೆ ಒಳಗಡೆ ಅಂದಾಗ ಅಲ್ಲಿ ಎಲಿಷನಿಗೆ ಒಂದು ರೂಮನ್ನು ಅರೇಂಜ್ ಮಾಡಿದಳು. ಆವಾಗ ಇಷ್ಟೆಲ್ಲ ಮಾಡಿದ ಮೇಲೆ ದೇವದಾಸರಾದಂಥ ಎಲಿಷ ಹೇಳ್ತಾನೆ, ಗೇಜಿಗೆ ಹೇಳ್ತಾನೆ, ಆ ಸ್ತ್ರೀಗೆ ಕರೆಸು ಮೇಲೆ ಆ ಸ್ತ್ರೀ ನಮಗೋಸ್ಕರ ಇಷ್ಟು ಕಷ್ಟ ಮಾಡಿ, ಇಷ್ಟು ಪ್ರೀತಿ ಮಾಡಿ, ಉಪಚಾರ ಮಾಡಿಸ್ತಾಳೆ, ಇಷ್ಟೆಲ್ಲ ನಮ್ಮನ್ನು ನೋಡ್ಕೋತಾ ಇರ್ತಾಳೆ. ಆ ಸ್ತ್ರೀಗೆ ಏನು ನಾವು ಕೊಡೋಣ? ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಆ ಸ್ತ್ರೀಗೆ ನಾವು ಏನನ್ನ ಕೊಡೋಣ? ಪ್ರತಿ ಉತ್ತರವಾಗಿ ಏನು ಕೊಡೋಣ? ಅವಳಂತ ನಮಗೆ ಇಷ್ಟೆಲ್ಲ ಮಾಡಿದಾಳೆ, ನಾವು ಏನು ಇಟ್ಕೊಳ್ಬಾರ್ದಲ್ಲ, ಅವಳಿಗೆ ಏನು ಕೊಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ದೇವರಿಗೆ ನಾವು ಏನಾದರೂ ಬೀಜ ಬಿತ್ತಲಿ, ದೇವರಿಗೆ ನಾವು ಪ್ರೀತಿ ಬಿತ್ತಲಿ, ದೇವರಿಗೆ ನಾವು ಪ್ರಾರ್ಥನೆಗಳು ಬಿತ್ತಲಿ, ಅದು ಫಲ ಬೇಗವಾಗಿ ಕೆತ್ಕೊಂಡು ಬರ್ತದೆ. ಯೇಸುನಾಮ ಇದೇ ಪ್ರೂಫ್, ಈ ವಾಕ್ಯ ಪ್ರೂಫ್ ಇದೆ ನಮಗೆ. ಪ್ರಿಯ ದೇವಜನರೇ, ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ಗೇಜಿಯನ ಹತ್ರ ಕರೆಸ್ತಾರೆ. ಗೇಜಿಯನ ಹತ್ರ ಗೇಜ ಅವ್ರಿಗೆ ಸ್ತ್ರೀಗೆ ಆವಾಜ್ ಮಾಡ್ತಾನೆ, ಬನ್ನಿ ಸ್ವಲ್ಪ ಮೇಲೆ ಬನ್ನಿ ಸಿಸ್ಟರ್. ಅಲ್ಲಿ ಹೇಳ್ಬೋದು, ಆ ಸಹೋದರಿ ಮೇಲೆ ಬರ್ತಾಳೆ. ಬಂದಾಗ ಅವಳು ನಿಲ್ತಾಳೆ. ಗೇಜ ಕೇಳ್ತಾಳೆ, ಈ ಮನೆಗೆ ಏನು ಕಮ್ಮಿ ಇದೆ? ದುಡ್ಡಿದೆ, ಎಲ್ಲ ಇದೆ. ಇವಳದು ಗಂಡಂದು ಏಜ್ ಆಗಿತ್ತು. ಇವರಿಗೂ ಏನು ಆಸೆ ಪಡಲಿಲ್ಲ, ಇವರು ಮಕ್ಕಳು ಬೇಕಂತ ಆಸೆ ಪಡಲಿ, ಎಲ್ಲ ವಿತ್ತು ಮಕ್ಕಳಿರಲಿಲ್ಲ ಇವರಿಗೂ, ಎಲ್ಲ ವಿತ್ತು ಮಕ್ಕಳಿರಲಿಲ್ಲ. ಆದರೆ ಈ ಗೇಜೆ ಗೊತ್ತಾಯಿತು ಇವ್ರಿಗೇನು ಕಮ್ಮಿ ಇದೆ ಅಂತ ಕೇಳಿದಾಗ, ಪ್ರವಾದಿ ಕೇಳ್ತಾರೆ ಏನು ಕಮ್ಮಿ ಇದೆ ಅಂತ ಕೇಳಿದಾಗ, ಇವರಿಗೆ ಏನೂ ಇಲ್ಲ, ಎಲ್ಲ ಇದೆ. ಗಂಡನ 30 ವಯಸ್ಸಾಗ್ತಾ ಇದೆ, ಏಜ್ ಆಗ್ತಾ ಇದೆ, ಆದರೆ ಇವರಿಗೆ ಮಕ್ಕಳಿಲ್ಲ. ಈಗ ಮಕ್ಕಳಿಲ್ಲ ಅಂದ ಗಳಿಗೆ ಈಗ ಏನನ್ನ ಶಬ್ದ ನುಡಿತಾನೆ ಗೊತ್ತಾ? ಎಲಿಷ ಬರೋ ವರ್ಷದಲ್ಲಿ ಈ ಮನೆಗೆ ಒಂದು ಗಂಡು ಮಗುವನ್ನು ಆಗುತ್ತದೆ ಅಂತ ಭವಿಷ್ಯವಾಣಿ ಹೇಳಿದನು. ವಯಸ್ಸು ಗಂಡ ಆಗಿದೆ, ಅವಳು ವಯಸ್ಸಾಗ್ತಾ ಇದೆ. ಆದರೆ ಭವಿಷ್ಯವಾಣಿ ಹೇಗೆ ಹೇಳ್ತಾ ಇದ್ದಾರೆ ಗೊತ್ತಾ? ಈ ಅವರಿಗೆ ಉಪಕಾರ ಇಟ್ಕೊಳ್ಳಲಿಲ್ಲ, ಅವನಿಗೆ ಮನೆಗೆ ರೆಸ್ಟ್ ಮಾಡೋಕ್ಕೆ ರೂಮ್ ಮಾಡಿದಾಳೆ ಸ್ತ್ರೀ. ಅದಕ್ಕೆ ಆ ರೆಸ್ಟು ಊಟ ಕೊಡುವಾಗ, ಹೋಗುವಾಗ, ಬರುವಾಗ ಯಾವಾಗಲೂ ಊಟ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ತೀರಿಸ್ಬೇಕಾದ್ರೆ ಆಕಿನ್ಕಿಂತನೂ 4 ಪಟ್ಟಷ್ಟು ದೊಡ್ಡ ತೀರಿಸು. ನಾವು ಬಾಂಜತನ ಇದ್ದಳು, ಮನೆಗೆಲ್ಲ ಇತ್ತು ಅವ್ರ ಮನೆಗೆ, ಅದರ ಮಕ್ಕಳಿರಲಿಲ್ಲ. ಆದರೆ ಆ ಮಕ್ಕಳು ಇಲ್ಲದ ಕಾರಣ ಅವ್ರ ಒಳಗಡೆ ನೊಂದುತ್ತಾ ಇದ್ದೀರೇನೋ, ಅದರ ರಿಕ್ವೆಸ್ಟ್ ಕೊಡಲಿಲ್ಲ ಅವರು, ನಮ್ಮ ಮಕ್ಕಳು ಕೊಡಲಿ ಅಂತ ಅವ್ರು ಕರೆಸಲಿಲ್ಲ. ಇವತ್ತು ನಮ್ಮ ಜನ ಹೆಂಗಿದ್ದಾರೆ, ಪಾಸ್ಟ್ರಿಗೆ ಯಾವಾಗ ಕರೆಸ್ತೀವಿ? ಕಷ್ಟ ಬಂದಾಗೆ ಕರೆಸ್ತೀವಿ ಪಾಸ್ಟ್ರಿಗೆ. ಯಾವಾಗ ಕರೆಸ್ತೀವಿ ಪಾಸ್ಟ್ರಿಗೆ? ಮನೆಗೆ ಭಾಳ ಎಲ್ಲ ಹರ್ಕೊಂಡು ಹೋಗೋ ಟೈಮಿನಾಗ ಪಾಸ್ಟ್ರಿಗೆ ಹಿಡಿಲಕ್ಕೆ ಬಾ, ನೀ ತೊಡೆ ಹಿಡಿಟಿ ಬಾ. ನಾವು ಭೀ ಕಷ್ಟದ ತೊಡೆ ಭಾಗ್ಯಾಗಟ್ಟಿ ಬಾ, ಎಷ್ಟು ಪ್ರೇಯರ್ ಮಾಡ್ತೀವಿ. ಅಲ್ಲೆಲೂಯ್ಯ. ಪಾಸ್ಟ್ರಿಗೆ ಯಾವಾಗ ಕರೆಸ್ತೀವಿ ಗೊತ್ತಾ? ಲಾಸ್ಟ್ ಟೈಮ್. ಆದರೆ ಈ ಸ್ತ್ರೀ ಹಾಗೆ ಕರೆಸಲಿಲ್ಲ. ಈ ಸ್ತ್ರೀ ಮುಂಚೆನೇ ಕರೆಸ್ತಾ ಇದ್ದಳು, ಆದರೆ ಇವಳು ಪ್ರಾಬ್ಲಮ್ ಅದಂತ ಕರೆಸಲಿಲ್ಲ ಪಾಸ್ಟ್ರಿಗೆ. ಆದರೆ ಆ ದೇವ ಸೇವಕನ ಅವ್ರನ್ನ ನೋಡಿ ಅವ್ರ ಮನಸ್ಸಿನ ಒಳಗಡೆ ಅವ್ರು ಯಾವಾಗಲೂ ಹೋಗ್ತಾ ಬರ್ತಾ ಇರೋ ಊಟಕ್ಕಾಗಲಿ, ರೆಸ್ಟಿಗೆ ರೂಮ್ ಮಾಡಿದಳು ಒಂದು. ಪ್ರಿಯ ದೇವಜನರೇ, ಆದರೆ ಈ ವಾಕ್ಯ ನಮ್ಮನ್ನು ಏನು ಘನಪಡಿಸ್ತಾ ಇದೆ, ತೋರಿಸ್ತಾ ಇದೆ ಗೊತ್ತಾ? ಅಲ್ಲಿ ದೇವರು ಯಾವುದೇ ರೀತಿಯಿಂದ ಅಬ್ರಾಹ್ಮನ ಮುಖಾಂತರ ಯಾವುದೇ ಇಟ್ಕೊಂಡಿಲ್ಲ, ಭವಿಷ್ಯವಾಣಿ ಹೇಳಿದ್ರು. ಮತ್ತು ಅದು ಭವಿಷ್ಯವಾಣಿ ರಿಟರ್ನ್ ಬ್ಲೆಸ್ ಆಯಿತು. ಮತ್ತು ಇಲ್ಲೂ ಸಹ ಅವ್ರ ಮನೆಗೆ ಊಟ ಮಾಡಿದ್ದಾನೆ, ನಿದ್ರೆ ಮಾಡಿದ್ದಾನೆ, ಅವ್ರ ಕಾಣಿಕೆ ತೊಗೊಂಡಿರ್ಬೋದು, ಅದು ಏನೇ ತೊಗೊಂಡಿರೋ, ಏನೇ ಮಾಡಿದ್ರು ದೇವರವರಿಗೆ ಡಬಲ್ ಆಗಿ ವಾಪಸ್ ಕಳಿಸ್ತಾ ಇದ್ದಾನೆ. ತಡವಾದರೂ ಸರಿ, ದೇವರು ನಿಮಗೆ ಆಶೀರ್ವಾದವನ್ನು ಕೊಟ್ಟು ತೀರಿಸುವನಾಗಿದ್ದಾನೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು ದೇವರಿಗೆ ಸಮಯ ಕೊಟ್ಟಿದ್ದೀರಾ, ದೇವರಿಗೆ ಟೈಮ್ ಕೊಟ್ಟಿದ್ದೀರಾ, ದೇವರಿಗೆ ಕಾಣಿಕೆ ಕೊಟ್ಟಿದ್ದೀರಾ, ದೇವ ದಾಸರಿಗೆ ಸನ್ಮಾನಿಸಿದ್ದೀರಾ, ಗೌರವಿಸಿದ್ದೀರಾ, ನಾನು ಹೇಳ್ತಾ ಇದ್ದೀನಿ ರಿಟರ್ನ್ ವಾಪಸ್ ಬರ್ತಾ ಇದೆ ಯೇಸು ನಾಮದಿಂದ. ಅದು ಅಷ್ಟು ಕೊಟ್ಟಿದ್ದಲ್ಲ, ಡಬಲ್ ಬರ್ತಾ ಇದೆ, ಡಬಲ್ ದುಗುಣ ಬರ್ತಾ ಇದೆ, ಒಂದಲ್ಲ ಒಂದು ರೀತಿಯಿಂದ. ನೋಡಿ, ಒಟ್ಟು 2-3 ವರ್ಷ ಆಯಿತು, ಇನ್ನೂ ಬಂದಿಲ್ಲ ಏನು ಕೂಡ. ಈ ರೀತಿ ಇಟ್ಕೋಬೇಡ್ರಿ. ತಡವಾದರೂ ಅಲ್ಲಿ ವೇಟ್ ಆಯಿತು, 1 ವರ್ಷ ವೇಟ್ ಆಯಿತು. ಅಲ್ಲಿ ಹೇಳಿಲ್ಲ ಹಿಂಗೆ ಹೋಗೋಣ ಸರಿ,
ಬೇಗವಾಗಿ ನಿನ್ನ ಹೊಟ್ಟೆ ಗರ್ಭ ತುಂಬುತ್ತದೆ ಅಂತ ಹೇಳಲಿಲ್ಲ. 1 ವರ್ಷ ವೇಟ್ ಮಾಡಬೇಕಾಗಿತ್ತು ಗರ್ಭ ತುಂಬಲಿಕ್ಕೆ. ಇವತ್ತಿನ ದಿನ ಕೆಲವು ಜನರಿಗೆ ದೇವರಿಗೆ ನೀವು ಏನಾದರೂ ಮಾಡಿದರೆ, ಒಳ್ಳೆಯದನ್ನು ನೀವು ಮಾಡಿದರೆ ಅದು ಸ್ವಲ್ಪ ಸಮಯ ತಗೋತದೆ. ಯಾಕೆ ಗೊತ್ತಾ? ಅದು ನಿಮ್ಮ ಹತ್ರ ಬರೋದಕ್ಕೆ ಸಮಯ ಬರುತ್ತದೆ. ಯಾಕೆಂದರೆ ಅದು ಹಣ್ಣು ಪಕ್ಕ ಆಗಿ ನಿಮ್ಮ ಹತ್ರದಲ್ಲಿ ಬರೋ ತನಕ ನಿಮ್ಮ ಹತ್ರ ಟೆಸ್ಟ್ ನೀವು ಅನ್ನಬೇಕು. ಪ್ರಿಯ ದೇವಜನರೇ, ಈ ವಾಕ್ಯದಲ್ಲಿ 2 ವಾಕ್ಯದಲ್ಲಿ ನಾನು ನಿಮ್ಮನ್ನು ಏನು ತಿಳಿಸಿದ್ದೀನಿ ಗೊತ್ತು ಅನ್ನೋದಾದರೆ, ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿಗಳನ್ನು ನಾವು ಎಷ್ಟನ್ನು ದೇವರಿಗೆ ಗೌರವಿಸ್ತಿದ್ದೀರೋ, ಘನಪಡಿಸ್ತೀವೋ, ಒಬ್ಬ ವ್ಯಕ್ತಿನೂ ಪ್ರೀತಿ ಮಾಡಿದ್ರು ಆ ವ್ಯಕ್ತಿ ಏನು ಮಾಡ್ತಾನೆ? ಐಸಾನಿ ತೀರಿಸಲ್ಲ. ನಿನಗೂ ನೀನು ನನಗೆ ತೋಲ್ ಮಾಡಿದ್ದು, ನಾವೇ ನಿಂಗೆ ತೋಲ್ ಮಾಡಿದ್ದು, ಹೋಗಿ. ನೀ ನನಗೆ ಕಷ್ಟ ಟೈಮ್ನ ಹೆಲ್ಪ್ ಮಾಡಿದ್ದು, ನಾವೇ ನಿಂಗೆ ಕಷ್ಟ ಟೈಮ್ನ ಮಾಡಿದ್ದು, ಹೋಗಿ. ನಾವು ಒಬ್ಬರ ಮನುಷ್ಯದ ಐಸಾನಿಗಳು, ಒಬ್ಬರ ಮನುಷ್ಯಗಳ ಮಾತುಗಳು ನಾವು ಆಡ್ಬೋದು ಹಿಂದೆ. ಆದರೆ ಇಲ್ಲಿ ನಾವು ನೋಡೋದಾದರೆ, ಇಲ್ಲಿ ಯಾರನ್ನ ಸಹ ದೇವರ ವಿರೋಧಾಗಿ ದೇವರಿಗೆ ನೀನು ಏನಾದರೂ ಮಾಡಿದ್ರೆ ದೇವರು ಅದನ್ನು ಪ್ರತಿ ಉತ್ತರ ಕೊಡ್ತಾನೆ. ಅಲ್ಲಿ ಹೇಳ್ತಾ ಇದ್ದೀನಿ, ಈ ಬದಲಿಗೆ ಏನು ಕೊಡ್ಬೇಕು ಹೇಳಿ ಸ್ತ್ರೀಗೆ? ಗೇಜೆ ಕೇಳ್ತಾರೆ, ಏನು ಕೊಡಬೇಕು ಈ ಸ್ತ್ರೀಗೆ? ಏನು ಕೊಡಬೇಕು? ಬಂಗಾರ ಬೆಳ್ಳಿ ನಾನೇ ಏಜ್ ಕೊಡಲಿಲ್ಲ, ಆಯುಸ್ ಕೊಡಲಿಲ್ಲ. ಹೇಳಿದ್ರು ಮಕ್ಕಳಿಲ್ಲ ಇರಿ ಮನೆಗೆ, ಮಕ್ಕಳನ್ನ ಮಕ್ಕಳು ತಗೋ. ಭವಿಷ್ಯವಾಣಿ, ಯೇಸು ನಾಮದಿಂದ ಯೆಹೋವನ ಕೃಪೆಯಿಂದ ಬರೋ ವರ್ಷದಲ್ಲಿ ಈ ಮಗನಿಗೆ ಒಂದು ಸಂತಾನ ಸೌಭಾಗ್ಯವಾಗುತ್ತದೆ. ನಾನು ಹೇಳ್ತಾ ಇದ್ದೇನೆ, ಗೊತ್ತಿದ್ದ ದಿನ ಈ ಭವಿಷ್ಯ ಮಾತುಗಳು ಯಾರ್ಯಾರಿಗೆ ನಾವು ಆಡಿದಿನೋ ಮಾತುಗಳು, ಭವಿಷ್ಯವಾಣಿಗಳು ಆಡಿರ್ಬೋದು. ಕೆಲವು ಪ್ರವಾದನೆಗಳು ನಿಮ್ಮ ಮಧ್ಯದಲ್ಲಿ ನಾಳೆ ಆಗ್ತದೋ, ನಾಳೆ 1 ವರ್ಷದಲ್ಲಿ ಆಗ್ತದೆ ಅಂತ ಹೇಳಿರ್ಬೋದು. ಕೆಲವು ವರ್ಷದಲ್ಲಿ ನಿಮ್ಮ ಜೀವಿತ ಹೀಗೆ ಆಗ್ತದೆ ಅಂತ ಹೇಳಿರ್ಬೋದು. ರಿಸೀವ್ ಮಾಡಿಕೊಡ್ರಿ, ಅದ್ರ ಮೇಲೆ ದೃಢವಾಗಿ ನಿಂದ್ರಿ, ಮತ್ತು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಅದ್ರ ಮೇಲೆ ನೀವು ನಿಲ್ಲಿರಿ. ಯಾವಾಗ ಅದ್ರ ಮೇಲೆ ನಿಲ್ತಿರೋ ಅದು ಎಂದಿಗೂ ಜರುಗಿ ಹೋಗೋದಿಲ್ಲ. ಗಟ್ಟಿಗೆ ಹಲ್ಲೆಲೂಯಾ. ಅಲ್ಲಿ ಸ್ತ್ರೀ ಅವ್ರು ವೇಟ್ ಮಾಡಲಿಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಬೇಡಲಾರ್ದಕ್ಕಿಂತ ಪೈಲಿನ ಕೊಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಅಗತ್ಯಗಳನ್ನು ನಿಮಗೆ ಬೇಡಲಾರ್ದ ದೇವರಿಗೆ ಗೊತ್ತಿದೆ. ನೀವು ಏನು ಬೇಡಿದಿರೋ, ಕೆಲವು ಟೈಮಲ್ಲಿ ಬೇಡಿದ್ರೆ ಸ್ವಲ್ಪ, ಆದರೆ ದೇವರು ಅದಕ್ಕೆ ದುಗ್ಗುಣ ಕೊಡಬೇಕಂತಿದ್ದಾನೆ. ದುಗ್ಗುಣ. ನಾನು ಹೇಳ್ತಾ ಇದ್ದೀನಿ, ಸೈತಾನ ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ ನಿಮ್ಗೆ ಅಳಿಸಕ್ಕೆ ಬರ್ತಾನೆ. ಅಳ್ಳಕ್ಕೆ ಹೋಗ್ಬೇಡ್ರಿ, ನಿಮಗೆ ಗೆಲುವಿದೆ. ನಾನು ಹೇಳ್ತಾ ಇದ್ದೀನಿ, ಆತ್ಮಿಕ ಜನ ಯಾರನ್ನ ನೋಡಿ ಸಂತೋಷ ಪಡ್ತಾರೆ ಗೊತ್ತಾ? ದೇವರನ್ನ ನೋಡಿ, ದೇವರ ವಾಕ್ಯಗಳು ನೋಡಿ, ದೇವರ ವಚನಗಳು ನೋಡಿ ಸಂತೋಷ ಪಡ್ತಾರೆ. ಇವತ್ತು ನೀವು ಸಂತೋಷ ಪಡೋ ವಾಕ್ಯ ನಾರ್ಮಲ್ ಅಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇದು ಪ್ರವಾದನೆ ಮಾತುಗಳಿದೆ, ಇದು ಜಗತ್ತಿನಲ್ಲಿ ನಡೆದಿದಂಥ ಶಬ್ದಗಳಿದೆ, ಈಗಲೂ ನಡೀತದೆ, ಮುಂದೆ ನಡೀತದೆ, ಮತ್ತು ಬರೋ ದಿನದಲ್ಲೂ ನಡೀತಾ ಇರ್ತದೆ. ಈ ವಾಕ್ಯ ನೀವು ರಿಸೀವ್ ಮಾಡಿಕೊಂಡ್ರೆ ಆನಂದ ನಿಮ್ಮ ಮನೆಗೆ ಬರಲಿ. ಯೇಸು ನಾಮದಿಂದ ಈ ವಾಕ್ಯ ನಿಮ್ಮ 4 ಪಟ್ಟಷ್ಟು ಬ್ಲೆಸ್ ಮಾಡಲಿ. ಕಡೆಗಳು ಮುಚ್ಚಿಕೊಳ್ಳೋಣ, ಪ್ರಾರ್ಥಿಸೋಣ. ಈ ಸುಂದರವಾದ ದೇವರ ಸಮಯಕ್ಕಾಗಿದೆ. ಥ್ಯಾಂಕ್ ಯು ಗಾಡ್ ಜೀಸಸ್. ಸರ್ವಶಕ್ತನಾದ ದೇವರೇ, ನಿನಗೆ ವಂದನೆ ಪ್ರಭುವೆ. ಈ ಸ್ತ್ರೀಯರ ವಿಷಯದಲ್ಲಿ ನಾನು ನೋಡೋದಾದರೆ, ಒಂದು ಬ್ಲೆಸ್ಸನ್ನ, ಒಂದು ದೇವ ದಾಸರನ್ನು ಮತ್ತು ದೇವರ ವ್ಯಕ್ತಿಗಳನ್ನು ಯಾರು ಸನ್ಮಾನಿಸ್ತಾರೋ, ಗೌರವಿಸ್ತಾರೋ ಅವರಿಗೆ ಮಹಾ ಪ್ರತಿಫಲ ಉಂಟು ದೇವರೇ. ಇವತ್ತು ಇವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಜೀಸಸ್ ಪವರ್ಫುಲ್ ಚರ್ಚ್ ಒಳಗಡೆ ಯಾರ್ಯಾರು ಸನ್ಮಾನಿಸಿ ಗೌರವಿಸಿದಾರೋ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಿಂತಿದ್ದಾರೋ ಅವರೆಲ್ಲನ ಅಧಿಕವಾಗಿ ಬ್ಲೆಸ್ ಮಾಡಿ, ನಿನ್ನ ಕೃಪೆ, ನಿನ್ನ ಅಧಿಕಾರ, ನಿನ್ನ ಮಾನವನ್ನು ತುಂಬಿಸದೇವ. ಮತ್ತು ನೀನೇ ಸಮ್ಮುಖತನಾಗಿ, ನೀನೇ ಮಹಾಶಕ್ತನಾಗಿ, ನೀನೇ ಬಲಶಾಲಿ ಕರ್ತನಾಗಿ, ಪರಕ್ರಮಿಯಾಗಿ ನಡೆಸಿದ ದೇವರೇ. ನಿನ್ನ ಗಿದ್ಯೋನನ ಜೊತೆ ಇರುವಂಥ ದೇವರು ನಮ್ಮ ಜೊತೆ ಇದ್ದಿದೆಯಾ ದೇವರೇ? ಮೋಶೆ ಜೊತೆ ಇರುವ ದೇವರು ನನ್ನ ಜೊತೆ ಇದೆಯಾ? ಯಾಕೋಬನ ಜೊತೆ ಇರುವಂಥ ದೇವರು ನನ್ನ ಜೊತೆ ಇದ್ದಿದೆಯಾ? ಇಸಾಕನ ಜೊತೆ ಇರುವಂಥ ದೇವರು ನನ್ನ ಜೊತೆ ಇದೆಯಾ? ಅಬ್ರಾಹ್ಮನ ಜೊತೆ ಇರುವಂಥ ದೇವರು ನನ್ನ ಜೊತೆ ಇದ್ದಿದೆಯಾ? ಇವತ್ತು ನಾನು ಹೇಳ್ತಾ ಇದ್ದೀನಿ, ಗೇಜೆ ಎಲಿಷನ್ ಜೊತೆ ಇರುವಂಥ ದೇವರು ನನ್ನ ಜೊತೆ ಇದ್ದಿದೆಯಾ? ಈಗ ನಾನು ನಿನ್ನ ಜೊತೆಗಿರುವಂಥದ್ದು ದೇವರು ಹೇಳ್ತಾ ಇದ್ದಾನೆ. ಇವತ್ತು ನಿನ್ನ ಜೊತೆನೂ ನನ್ನ ಜೊತೆನೂ ದೇವರು ಸೇರಿಸ್ತಾ ಇದ್ದಾನೆ. ಆಶೀರ್ವಾದದಲ್ಲಿ ನಾವು ಹೋಗ್ತಾ ಇದ್ದೀವಿ ಯೇಸು ನಾಮದಿಂದ. ಕರ್ತನಿಗೊತ್ತು ನಮ್ಮ ಸಭೆ ಒಳಗಡೆ ಯಾರ್ಯಾರು ಆನ್ಲೈನಲ್ಲಿ ಜಾಯಿಂಟ್ ಆಗಿದ್ದಾರೋ, ಈ ವಿಡಿಯೋಗಳು ನೋಡ್ತಾ ಇದ್ದಾರೋ, ಯಾರು ಆಮೇಲೆ ಹೇಳಿದಾರೋ, ಆನಂದ ಪಡ್ತಾ ಇದ್ದಾರೋ ಅವ್ರನ್ನ ಅಧಿಕವಾಗಿ ಬ್ಲೆಸ್ ಮಾಡಿರಿ. ಮತ್ತು ವಿಶೇಷವಾಗಿ ಅಂಥದ್ದು ನಾವು ಈ ಸ್ಥಳದಲ್ಲಿ ನೀನು ಆತ್ಮದಲ್ಲಿ ಸೇರಿ ಬಂದಾಗ ಮೊದಲನೇ ಸೆಕ್ಷನ್, ಈ ಮಾರ್ನಿಂಗ್ ಸೆಕ್ಷನ್ ಬ್ಲೆಸ್ ಮಾಡಿರಿ. 2ನೇ ಸೆಕ್ಷನ್ಗೆ ನಾವು ಹೋಗ್ಲಿಕ್ಕಿದ್ದೀವಿ. ಅಲ್ಲಿ ಹೊಸ ಆನಂದ, ಹೊಸ ಕೃಪೆ, ಹೊಸ ಗ್ರೇಜ್, ಹೊಸ ಅನ್ನೆಂಟಿಗೆ ಕೆಲಸ ಮಾಡಲಿ ಯೇಸು ನಾಮದಿಂದ. ನಿನ್ನ ಮಹಿಮೆ ಇವರೆಲ್ಲರ ಮೇಲೆ ಹರಿದಾಡಲಿ ಯೇಸು ರಕ್ತದಿಂದ. ಪವಿತ್ರಾತ್ಮ ನೀನು ಒಬ್ಬೊಬ್ಬರನ್ನ ಮುಟ್ಟು ಬಲಪಡಿಸ್ರಿ. ಯೇಸು ರಕ್ತದಿಂದ ಬ್ಲೆಸ್ ಆಗಲಿ ತಂದೆ. ಆಮೇನ್.